ಹಬ್ಬ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಆತ್ಮೀಯ ಧ್ಯಾನ ಮಿತ್ರರೇ, ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬನ್ನಿ. ಕೈಗಳನ್ನು ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನ ತೆಗೆದು ಕಣ್ಣುಗಳನ್ನ ಬಿಟ್ಟು ಅಂಗೈಗಳನ್ನು ನೋಡ್ಕೊಳ್ಳಿ. ಅದ್ಭುತವಾದ ಧ್ಯಾನದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಮಿತ್ರರಿಗೆ ಗಟ್ಟಿಯಾದ ಚಪ್ಪಾಳೆ ಮೂಲಕ ಧನ್ಯವಾದ. ಆತ್ಮೀಯ ಧ್ಯಾನ ಮಿತ್ರರೇ, ಧ್ಯಾನ ಮಾಸ್ಟರ್ಗಳು, ಪಿರಮಿಡ್ ಮಾಸ್ಟರ್ಗಳು, ಈ ದಿನದ ವಿಶೇಷ ಗಣೇಶ ಹಬ್ಬ. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸುತ್ತಾ, ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಅವರ ಚೈತನ್ಯಕ್ಕೆ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ಕೊಳ್ತಾ, ಹಾಗೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ಕೊಳ್ತಾ, ಪ್ರಥಮ ಗಣಾಧಿಪನಾದಂತಹ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆತ್ಮೀಯ ಮಿತ್ರರೇ, ನಾವೀಗ ಸತ್ಸಂಗಕ್ಕೆ ಹೋಗೋಣ. ಈ ದಿನದ ಸತ್ಸಂಗ ಗಣೇಶ ಹಬ್ಬದ ಈ ಗಣೇಶ ಚತುರ್ಥಿಯ ದಿನದ ವಿಶೇಷಗಳನ್ನು ತಿಳ್ಕೊಳ್ಳೋಣ. ಗಣೇಶ ಚತುರ್ಥಿಯ ಅರ್ಥ ಅಂತರಾರ್ಥಗಳನ್ನ ತಿಳಿದು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳೋಣ. ಹಾಗಾಗಿ ಗಣೇಶ ಚತುರ್ಥಿಯ ಅರ್ಥ ಏನು, ಅಂತರಾರ್ಥ ಏನು ಅನ್ನೋದನ್ನ ನಾವೀ ದಿನ ತಿಳ್ಕೊಳ್ಳೋಣ. ಎಸ್, ಗಣೇಶ ಹಬ್ಬ ಅಂದ್ರೆ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ತಿಳಿದಿರುವಂತಹ ಹಬ್ಬ. ಅದರಲ್ಲೂ ಗಣೇಶ ಹಬ್ಬ ಅಂದ್ರೆ ಮಕ್ಕಳಿಗೆ ತುಂಬಾ ಸಂಭ್ರಮ, ಬಹಳ ಉತ್ಸಾಹ, ಬಹಳ ಶ್ರದ್ಧೆ. ಹಾಗಾಗಿ ಗಣೇಶನ ಹಬ್ಬವನ್ನ ಪ್ರತಿಯೊಬ್ಬರೂ ಕೂಡ ಬಹಳ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದು ಪ್ರತಿ ವರ್ಷ ಭಾದ್ರಪದ ಮಾಸದ ಚೌತಿಯಂದು ಆಚರಣೆ ಮಾಡುವಂತಹ ಹಬ್ಬ. ಈ ಗಣೇಶ ಸಿದ್ಧಿ ವಿನಾಯಕ, ವಿದ್ಯಾ ಗಣಪತಿ, ಗಣಪತಿ, ಗಣನಾಯಕ, ಸಿದ್ಧಿ ವಿನಾಯಕ, ಎಡಮುರಿ ಗಣಪ, ಬಲಮುರಿ ಗಣಪ, ಹೀಗೆ ಹಲವಾರು ಹೆಸರುಗಳಿಂದ ಕರೆದುಕೊಳ್ತಕ್ಕಂತಹ ಪಾರ್ವತಿ ತನಯ ಅಥವಾ ಗೌರಿ ತನಯ, ಮಹಾದೇವನ ಪುತ್ರ ಆಗಿರ್ತಕ್ಕಂತಹ ಗಣೇಶನ ಹಬ್ಬ ಪ್ರತಿಯೊಬ್ಬರಿಗೂ ಪ್ರಿಯವಾದ. ಈ ಗಣೇಶ ಅಥವಾ ವಿಘ್ನೇಶ್ವರ ಎಲ್ಲರಿಗೂ ತಿಳಿದಿರುವಂತಹ ದೇವರು. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಪ್ರಾರಂಭದಲ್ಲಿ ಜ್ಞಾಪಿಸಿಕೊಳ್ಳುವ, ಪ್ರಾರ್ಥಿಸಿಕೊಳ್ಳುವ, ಕೇಳಿಕೊಳ್ಳುವ ದೇವರು ಅಂದ್ರೆ
ಗಣೇಶ, ವಿಘ್ನೇಶ್ವರ. ಅಂದ್ರೆ ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲಿ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವರು. ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ ವಿಘ್ನೇಶ್ವರನ ದರ್ಶನದೊಂದಿಗೆ ಬೇರೆಯ ದೇವರುಗಳ ದರ್ಶನ ಮಾಡುತ್ತಾರೆ. ಸಾಮಾನ್ಯವಾಗಿ ಪ್ರತಿ ದೇವಸ್ಥಾನದಲ್ಲೂ ಒಂದು ವಿಘ್ನೇಶ್ವರನ ಮೂರ್ತಿ ಇರುತ್ತದೆ. ಹಾಗಾಗಿಯೇ ವಿಘ್ನೇಶ್ವರನ ದರ್ಶನದೊಂದಿಗೆ ನಮ್ಮ ಮುಂದಿನ ಎಲ್ಲ ಕಾರ್ಯಗಳು ಸಾಂಗವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಡೆಯಲಿ ಎಂದು ಕೇಳಿಕೊಳ್ಳುವಿಕೆಯೊಂದಿಗೆ ಪ್ರಾರಂಭ ಆಗುತ್ತೆ. ಹಾಗಾಗಿ ವಿಘ್ನೇಶ್ವರ ಪ್ರಥಮ ಪೂಜಿತ. ಆತನನ್ನು ಪ್ರಥಮವಾಗಿ ಪೂಜಿಸಿ ಮುಂದಿನ ಕಾರ್ಯಗಳನ್ನು ಮಾಡುತ್ತೆ. ಯಾವುದೇ ಸಿದ್ಧಿಗಳನ್ನು ಪಡೆದುಕೊಳ್ಳಲು, ವರಗಳನ್ನು ಕೇಳಿಕೊಳ್ಳಲು, ಆಸೆಗಳನ್ನು ಈಡೇರಿಸಿಕೊಳ್ಳಲು, ಉತ್ತಮ ಕಾರ್ಯಗಳನ್ನು ಪ್ರಾರಂಭಿಸಲು ನಾವು ಗಣೇಶನನ್ನೇ ಸ್ತುತಿಸುತ್ತೇವೆ, ಗಣೇಶನನ್ನೇ ಪೂಜಿಸುತ್ತೇವೆ. ಅಂತಹ ಗಣೇಶನ ಹುಟ್ಟಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಗಣೇಶನ ಹುಟ್ಟು ಬಹಳ ವಿಶೇಷವಾದದ್ದು. ಪಾರ್ವತಿ ಮಾತೆ ಅಂದರೆ ಗೌರಿ ಮಾತೆ, ಸ್ವರ್ಣಗೌರಿ ಮಾತೆ ತನ್ನ ಮೈಯಿಂದಲೇ ಗಣೇಶ ಮೂರ್ತಿಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಜನ್ಮಕ್ಕೆ ಕಾರಣವಾದವು. ಹಾಗೆ ಗಣೇಶನಿಗೆ ತಾನೇ ಸ್ವತಃ ಜನ್ಮ ನೀಡಿದ ಗೌರಿಯ ಸೃಷ್ಟಿಯಾದಂತಹ ಮಹಾಗೌರಿಯ ಮಾನಸ ಪುತ್ರನಾದಂತಹ ಗಣೇಶ ಪತಿ ಪತ್ನಿಯರ ಲೈಂಗಿಕ ಸಂಪರ್ಕದಿಂದ ಜನಿಸಿದವನಲ್ಲ. ಅವನು ಪಾರ್ವತಿಯ ಮಾನಸ ಪುತ್ರ. ಅಂತಹ ಮಾನಸ ಪುತ್ರನಾಗಿ ಜನಿಸಿದಂತಹ ಗಣೇಶನಿಗೆ ಚಿಕ್ಕ ಬಾಲಕನಾಗಿದ್ದಾಗಲೇ, ಆಗ ತಾನೇ ಹುಟ್ಟಿ ಬಂದಂತಹ ಬಾಲಕನಿಗೆ ಗೌರಿ ಮಾತೆಯು ಆ ಮನೆಯ ರಕ್ಷಣೆಯ ಕಾರ್ಯವನ್ನು ಕೊಡ್ತಾಳೆ. ನಾನು ಒಳಗಡೆ ಸ್ನಾನ ಮಾಡುತ್ತೇನೆ, ಸ್ನಾನ ಮುಗಿಯುವವರೆಗೂ ಯಾರನ್ನು ಒಳಕ್ಕೆ ಬಿಡಬೇಡ ಅಂತೇಳಿ ಕಾರ್ಯವನ್ನು ಕೊಟ್ಟು ಅವನನ್ನು ಹೊರಗೆ ನಿಲ್ಲಿಸಿ ತಾನು ಸ್ನಾನಕ್ಕೆ ಹೋಗಿರ್ತಾಳೆ. ಆಗ ಶಿವ ಮಹಾದೇವ ಹೊರಗಡೆಯಿಂದ ಮನೆ ಒಳಗೆ ಪ್ರವೇಶಿಸಲು ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಬಾಗಿಲಲ್ಲಿಯೇ ನಿಂತಿದ್ದಂತಹ ಗಣೇಶ ಶಿವನನ್ನು ಒಳಗೆ ಬಿಡದೆ ತಡೆಯುತ್ತಾನೆ. ಆಗ ಶಿವನಿಗೆ, ಇಲ್ಲ, ನಾನು ಒಳಗೆ ಹೋಗಬೇಕು, ನನ್ನನ್ನು ತಡೆಯಲು ನೀನು ಯಾರು, ಇದು ನನ್ನ ಮನೆ ಅಂತೆಲ್ಲ ಗಣೇಶನ ಬಳಿ ವಾದ ಮಾಡುತ್ತಾನೆ. ಆದ್ರೆ ಗಣೇಶ ಮಾತ್ರ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ತಾಯಿ ನನಗೆ ಆದೇಶ ಮಾಡಿದ್ದಾಳು, ನಾನು ನಿನ್ನನ್ನು ಒಳಗೆ ಬಿಡುವುದಿಲ್ಲ, ಯಾರನ್ನೂ ಒಳಗೆ ಬಿಡುವುದಿಲ್ಲ ಎಂಬುದಾಗಿ ತಡೆ ಹಾಕುತ್ತಾನೆ. ಆದ್ರೆ ಶಿವ ಹೇಳ್ತಾನೆ, ಇಲ್ಲ, ನಾನು ಈ ಮನೆಯ ಒಡೆಯ, ನಾನು ಪಾರ್ವತಿ ಮಾತೆಯ ಪತಿ, ನನಗೆ ಒಳಗೆ ಬಿಡುವಂತೆ. ಆದರೂ ಗಣೇಶ ತಾಯಿಯ ಮಾತನ್ನು ಮೀರೋದಿಲ್ಲ. ಆಗ ಜಟಾಪಟಿಯಾಗುತ್ತೆ ಗಣೇಶನಿಗೂ ಮಹಾದೇವನಿಗೂ. ಕೊನೆಗೆ ಬಹಳ ಕೋಪಿಷ್ಠನಾದಂತಹ ಕುಪಿತಗೊಂಡ ಶಿವ
ಆ ಗಣೇಶನ ಕತ್ತನ್ನು ಕತ್ತರಿಸಿದ. ತನ್ನ ತ್ರಿಶೂಲದಿಂದಲೇ ಗಣೇಶನ ಶಿರವನ್ನ ಕತ್ತರಿಸಿದ. ಒಳಗೆ ಹೋದ. ಹಾಗೆ ಸ್ವಲ್ಪ ಕ್ಷಣಗಳಲ್ಲಿಯೇ ಪಾರ್ವತಿ ಮಾತೆ ಸ್ನಾನ ಮುಗಿಸಿ ಹೊರಗೆ ಬರುತ್ತಾಳೆ. ಮಗನನ್ನ ನೋಡ್ತಾಳೆ. ಮಗ ರುಂಡ ಮುಂಡಗಳೇ ಬೇರೆಯಾಗಿ ಶವವಾಗಿ ಬಿದ್ದಿದ್ದಾನೆ. ತಾನು ಸೃಷ್ಟಿಸಿದ ಕಂದ ಜೀವ ಕಳೆದುಕೊಂಡಿರುವುದನ್ನು ನೋಡಿ ಬಹಳಷ್ಟು ದುಃಖಿತಳಾಗ್ತಾಳೆ, ಆವೇಶಗೊಳ್ತಾಳೆ. ಯಾರು ಹೀಗೆ ಮಾಡದವರು? ಆಗ ಕಂಡಂತ ಪತಿ ಶಿವನ ಮೇಲೆ ಬಹಳಷ್ಟು ಕೋಪಗೊಳ್ತಾಳೆ. ಕೋಪಗೊಂಡು ಆಕ್ರೋಶಿತಳಾಗಿ ದುಃಖಿತಳಾಗಿ ಬಹಳಷ್ಟು ವೇದನೆಗೆ ಒಳಗಾಗ್ತಾಳೆ. ಶಿವ ಎಷ್ಟೇ ಸಮಾಧಾನ ಹೊಂದುವುದೇ ಇಲ್ಲ. ಆಗ ಅವಳ ಅಳುವನ್ನ ದುಃಖವನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಪಾರ್ವತಿ ಮಾತೆಯ ಇಚ್ಛೆಯಂತೆ ಆ ಗಣೇಶನ ಶವವನ್ನ ಬದುಕಿಸಲಿಕ್ಕೋಸ್ಕರ, ಜೀವ ನೀಡಲಿಕ್ಕೋಸ್ಕರ ಶಿವ ತನ್ನ ಪ್ರಮಥ ಗಣವನ್ನೆಲ್ಲ ಆಹ್ವಾನಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವಂತಹ ಯಾರಾದರೂ ಒಬ್ಬರ ಶಿರವನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಆದೇಶ ಮಾಡ್ತಾರೆ. ಹಾಗೆ ಆದೇಶವನ್ನು ಸ್ವೀಕರಿಸಿದ ಶಿವನ ಪ್ರಮಥ ಗಣದ ಎಲ್ಲ ದೇವರುಗಳು ಅಂತಹ ಉತ್ತರ ದಿಕ್ಕಿಗೆ ಮಲಗಿರುವ ಮಾನವರ ಅಥವಾ ಪ್ರಾಣಿಗಳ ಶಿರವನ್ನ ಹುಡುಕಿಕೊಳ್ತಾ ಹೋಗ್ತಾರೆ. ಹುಡುಕಿಕೊಳ್ತಾ ಹೋದಾಗ ಯಾವುದೇ ಮಾನವರು ಉತ್ತರ ದಿಕ್ಕಿಗೆ ಮಲಗಿರುವುದು ಸಿಕ್ಕೋದೇ ಇಲ್ಲ. ಒಂದು ಆನೆ ಉತ್ತರ ದಿಕ್ಕಿಗೆ ಮಲಗಿರುವುದು ದೊರೆಯುತ್ತೆ. ಆಗ ಆನೆಯ ಶಿರವನ್ನೇ ಕಡಿದುಕೊಂಡು ಬಂದು ಶಿವನಿಗೆ ಕೊಡ್ತಾರೆ. ಆಗ ಆ ಮಹಾದೇವ ಆನೆಯ ಶಿರವನ್ನ ಗಣೇಶನ ರುಂಡಕ್ಕೆ, ಗಣೇಶನ ಮುಂಡಕ್ಕೆ, ದೇಹಕ್ಕೆ ಜೋಡಿಸಿ ಪ್ರಾಣವನ್ನ ನೀಡ್ತಾರೆ. ಆಗ ಗಣೇಶ ಗಜಮುಖನಾದ. ಆ ಗಜಮುಖ ಗಾಂಭೀರ್ಯಕ್ಕೆ, ಆನಂದಕ್ಕೆ, ಶಕ್ತಿಗೆ ಸಂಕೇತವಾಯಿತು. ಹಾಗೆ ಗಜಮುಖನು ಜೀವವನ್ನ ಧರಿಸಿದಾಗ ಪಾರ್ವತಿ ಮಾತೆ ದುಃಖದಿಂದ ಹೊರಗೆ ಬರ್ತಾಳೆ. ಶಿವ ಮತ್ತು ಪಾರ್ವತಿ ಇಬ್ಬರು ಗಣೇಶನನ್ನ ತಮ್ಮ ಪುತ್ರನನ್ನಾಗಿ ಸ್ವೀಕಾರ ಮಾಡಿ ಆನಂದದಿಂದ ಜೀವಿಸ್ತಾರೆ. ಇಲ್ಲಿ ಶಿವ ಮಹಾದೇವ ಏನನ್ನಾದರೂ ಮಾಡಬಲ್ಲ. ಅಂದ್ರೆ ರುಂಡ ಮುಂಡಗಳು ಬೇರೆಯಾಗಿರ್ತಕ್ಕಂತಹ ದೇಹವನ್ನ ಒಂದು ಮಾಡಬಲ್ಲ, ಜೀವ ನೀಡಬಲ್ಲ. ಹಾಗೆ ಅಲ್ಲಿ ಮಾನವನ ದೇಹಕ್ಕೆ ಗಜದ ತಲೆಯನ್ನ, ಆನೆಯ ತಲೆಯನ್ನ ಜೋಡಿಸುವ ಒಂದು ಸರ್ಜರಿ ನಡೆ. ಇದೇ ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ಶಕ್ತಿಯನ್ನ, ಸಾಧನೆಯನ್ನ ಹೊಂದಿದಂತಹವರು ಪರಮಾತ್ಮ ಸ್ವರೂಪರು ಅಂತಹ ಒಂದು ಸಾಧನೆಯನ್ನ ಪ್ರಪಂಚಕ್ಕೆ ತೋರಿಸಿಕೊಡುತ್ತಾರೆ. ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ ಅಲ್ಲಿ ಸರ್ಜರಿ ಮಾಡಿ ಜೀವ ಬರುವಂತೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ಆಧ್ಯಾತ್ಮಿಕತೆಯ ಅಸ್ಟ್ರಲ್ ಸರ್ಜರಿಯ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಅಂದ್ರೆ ನಾವು ಆಧ್ಯಾತ್ಮಿಕ ಸಿದ್ಧಿಯನ್ನು ಸಾಧಿಸಿದಾಗ ಆತ್ಮದ ಶಕ್ತಿಯನ್ನ ಅಂತರ್ಗತಗೊಳಿಸಿ ಎಲ್ಲೆಲ್ಲೂ ದೈವತ್ವವನ್ನ ಜಾಗೃತಗೊಳಿಸುವಂತಹ
ನೋಡಿಕೊಳ್ಳುವಂತಹ ಶಕ್ತಿಯನ್ನ ಹೊಂದುತ್ತೇವೆ ಅನ್ನೋದನ್ನು ನಾವಿಲ್ಲಿ ತಿಳಿಯಬೇಕು. ಹಾಗಾಗಿ ಗಣೇಶ ಗಜಮುಖನಾಗಿ ಗೌರಿ ಮತ್ತು ಪರಮೇಶ್ವರರ ಪುತ್ರನಾಗಿ ಬೆಳೆದು ಬರ್ತಾನೆ. ಹಾಗೆ ಜನ್ಮ ತಳೆದ ದಿನವೇ ಈ ಗಣೇಶ ಚತುರ್ಥಿ. ಜೊತೆಗೆ ಗೌರಿ ಮಾತೆ ಪ್ರತಿ ವರ್ಷದಂತೆ ಗೌರಿ ಹಬ್ಬಕ್ಕೆ ತವರು ಮನೆಗೆ ಬಂದಿರ್ತಾಳೆ. ಆ ತವರು ಮನೆಗೆ ಬಂದಂತಹ ತಾಯಿಯನ್ನ ಗಣೇಶ ಕರೆದುಕೊಂಡು ತನ್ನ ಮನೆಗೆ ಹೋಗಲಿಕ್ಕೆ ಭೂಲೋಕಕ್ಕೆ ಬರ್ತಾನೆ. ಅಂದ್ರೆ ಈ ಭೂಲೋಕದ ತವರು ಮನೆಗೆ ಬಂದಿರತಕ್ಕಂತ ತಾಯಿಯನ್ನ ಕರೆದುಕೊಂಡು ಹೋಗಲಿಕ್ಕೆ ಬಂದಿರ್ತಾನೆ. ಹಾಗೆ ಭೂಲೋಕಕ್ಕೆ ಗಣೇಶ ಬಂದಂತಹ ದಿನವೇ ಚೌತಿ. ಆ ಚೌತಿಯ ದಿನ ಭೂಲೋಕಕ್ಕೆ ಬಂದಂತ ಗಣೇಶ ತನ್ನ ತಾಯಿ ಮತ್ತು ಅಜ್ಜಿಯರು ಮಾಡಿದಂತಹ ಭಕ್ಷ್ಯ ಭೋಜ್ಯಗಳನ್ನು ಆನಂದದಿಂದ ಸ್ವೀಕರಿಸಿ ಅವನಿಗೆ ಪ್ರಿಯವಾದಂತಹ ಮೋದಕ, ಕಡುಬು ಮುಂತಾದಂತಹ ಭಕ್ಷ್ಯಗಳನ್ನ ಸ್ವೀಕರಿಸಿ ಆನಂದದಿಂದ ಆ ತಾಯಿಯನ್ನ ಕರೆದುಕೊಂಡು ತನ್ನ ಸ್ವರ್ಗಕ್ಕೆ ಹೋಗ್ತಾನೆ, ಕೈಲಾಸಕ್ಕೆ ಹೋಗ್ತಾನೆ. ಹೀಗೆ ಭೂಮಿಗೆ ಗಣೇಶ ಬಂದ ದಿನ ಚೌತಿ ಹಬ್ಬ. ಅಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಗಣೇಶ ಭೂಮಿಗೆ ಬಂದ ಒಂದು ದಿನ ಬಹಳ ಸಂಭ್ರಮದಿಂದ ಆನಂದದಿಂದ ಜೀವಿಸ್ತಾನೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಈ ಭೂಮಿಯ ಮೇಲೆ ನಾವು ಬಂದಿದ್ದೇವೆ, ಈ ಭೂಮಿಯ ಮೇಲೆ ಗಣೇಶನಂತೆ ನಾವು ಆನಂದವಾಗಿ ಜೀವಿಸಬೇಕು, ವೈಭವದಿಂದ ಜೀವಿಸಬೇಕು, ಸಂಭ್ರಮದಿಂದ ಜೀವಿಸಬೇಕು ಅನ್ನುವಂಥ ಸಂದೇಶವನ್ನ ಗಣೇಶ ನಮಗೆ ಕೊಡ್ತಾನೆ. ಹಾಗೆ ತನ್ನ ತಂದೆ ನೀಡಿದಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ. ಬಂದ ಮಾರನೇ ದಿನ, ಇಂದಿನ ದಿನ ಬಂದಿದ್ದ ಮಾರನೇ ದಿನ ಕರ್ಕೊಂಡು ಹೊರಟ, ಚೌತಿಯ ದಿನ ಕರ್ಕೊಂಡು ಹೊರಟ. ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ. ತನ್ನ ಕಾರ್ಯವನ್ನು ಮರೆಯಲಿಲ್ಲ, ತನ್ನ ಕಾರ್ಯದ ಬಗ್ಗೆ ಉದಾಸೀನ ಮಾಡಲಿಲ್ಲ. ಇಲ್ಲಿ ಸಂಭ್ರಮ ಇದೆ, ಭಕ್ಷ್ಯ ಭೋಜ್ಯಗಳು ದೊರೀತವೆ, ಅದನ್ನೇ ತಿಂದು ಇಲ್ಲೇ ಉಳ್ಕೊಂಡ್ಬಿಡೋಣ ಅನ್ನುವಂತಹ ಆಲೋಚನೆ ಕೂಡ ಮಾಡಲಿಲ್ಲ. ಇಲ್ಲಿಯೇ ಸುಖ ಇದೆ, ಈ ಸುಖದಲ್ಲೇ ಮೈ ಮರೆತು ಹೋಗ್ಲಿಲ್ಲ. ಹಾಗೆ ಕಾರ್ಯದ ಬಗ್ಗೆ ಜಾಗೃತನಾಗಿ ತನ್ನ ಕಾರ್ಯವನ್ನು ತಾನು, ತನ್ನ ಕರ್ಮವನ್ನು ತಾನು ಮಾಡಲೇಬೇಕು, ಅದನ್ನು ಜಾಗೃತರಾಗಿ ನಿರ್ವಹಿಸಬೇಕು ಅನ್ನುವಂಥದ್ದಕ್ಕೂ ಕೂಡ ಇಲ್ಲಿ ಗಣೇಶ ಸಂಕೇತ. ಸೊ ಇಲ್ಲಿ ಗಣೇಶ ಚೌತಿ ಅಂತೇಳಿ ನಾವು ಈ ದಿನ ಆ ಸಂಭ್ರಮಕ್ಕೋಸ್ಕರ, ಈ ಭೂಲೋಕದ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೋಸ್ಕರ ನಾವು ಆಚರಣೆ ಮಾಡ್ತೇವೆ. ಈ ಚೌತಿಯ ದಿನವೇ ಆಚರಣೆ ಮಾಡ್ತೇವೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗಣೇಶ ನಮ್ಮ ಕುಂಡಲಿನಿ ಶಕ್ತಿಯ ಷಟ್ಚಕ್ರಗಳಲ್ಲಿ ಮೊದಲನೇ ಚಕ್ರ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿಯೇ ಗಣೇಶ ಸ್ಥಿತನಾಗಿರುತ್ತಾನೆ. ಆ ಮೂಲಾಧಾರ ಚಕ್ರ 4 ಕಮಲದ ದಳಗಳಿಂದ ಕೂಡಿರುತ್ತೆ. ಆ ಮೂಲಾಧಾರ ಚಕ್ರದ ಜಾಗೃತಿಯ ಸಂಕೇತ, ಮೂಲಾಧಾರ ಚಕ್ರದ 4 ದಳಗಳ ಸಂಕೇತ ಚೌತಿ ಅಂತ ಕೂಡ, ಅಂದ್ರೆ ಚತುರ್ಥಿಯ ದಿನ ಅಂತ ಹೇಳ್ತಾರೆ. ಆ ನಂತರ ಗಣೇಶ ಚಂದ್ರನ ಸಂಕೇತವಾಗಿರುವಂತಹ ಮನಸ್ಸಿನ ಒಡೆಯ. ಆ ಮನಸ್ಸು ಸ್ವಾಧಿಷ್ಠಾನ ಚಕ್ರದ ಸಂಖ್ಯೆ, ನಂತರದ ಮೂಲಾಧಾರ ನಂತರದ ಚಕ್ರ ಸ್ವಾಧಿಷ್ಠಾನ ಚಕ್ರ. ಆ ಸ್ವಾಧಿಷ್ಠಾನ ಚಕ್ರದ ಸಂಕೇತ. ಆ ಸ್ವಾಧಿಷ್ಠಾನ 6 ದಳಗಳಿಂದ ಕೂಡಿದೆ. ಹೀಗೆ
6ನೇ ಮಾಸ ಭಾದ್ರಪದ ಮಾಸ ಚತುರ್ಥಿಯ ದಿನ, ಭಾದ್ರಪದ ಮಾಸದ ಚತುರ್ಥಿಯ ದಿನ ನಾವು ವಿಶೇಷವಾಗಿ ಗಣೇಶನ ಹಬ್ಬವನ್ನ ಆಚರಿಸುತ್ತೇವೆ. ಅಂದ್ರೆ ನಾವು ಮೂಲಾಧಾರ ಚಕ್ರವನ್ನ ಜಾಗೃತಗೊಳಿಸಿಕೊಂಡು ಮನಸ್ಸನ್ನ ಲಯ ಮಾಡಿಕೊಂಡು ಸಂಯಮದಿಂದ ಜೀವಿಸಬೇಕು. ಹಾಗಾಗಿಯೇ ಈ ಗಣೇಶನ ಹಬ್ಬದ ದಿನ ನಾವು ಮನಸ್ಸನ್ನ ಲಯ ಮಾಡಿಕೊಂಡು ಕುಂಡಲಿನಿ ಶಕ್ತಿಯ ಆಧಾರ ಸ್ತಂಭವಾಗಿರ್ತಕ್ಕಂತಹ ಗಣೇಶನನ್ನ ಸ್ತುತಿಸಿ ಧ್ಯಾನಸ್ಥರಾದರೆ, ಸಂಯಮದಿಂದ ಮನಸ್ಸನ್ನ ಲಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋದರೆ ಕುಂಡಲಿನಿ ಶಕ್ತಿ ಜಾಗೃತಿಯಾಗುತ್ತದೆ. ಆಧ್ಯಾತ್ಮಿಕ ಪ್ರಗತಿಗೆ ಸೋಪಾನವಾಗುತ್ತದೆ. ಆದ್ದರಿಂದ ಗಣೇಶನನ್ನ ಸ್ತುತಿಸಿ ಧ್ಯಾನಸ್ಥರಾಗುವುದು, ಮನೋಲಯ ಮಾಡಿಕೊಳ್ಳುವುದು ಈ ದಿನದ ವಿಶೇಷವಾದ ಕಾರ್ಯವಾಗಿದೆ ಅನ್ನುವುದೇ ಈ ಗಣೇಶ ಚತುರ್ಥಿಯ ಅಂತರಾರ್ಥ, ಚತುರ್ಥಿ ದಿನದ ಅಂತರಾರ್ಥ. ಹಾಗೆ ಹುಟ್ಟಿರ್ತಕ್ಕಂತಹ ಗಣೇಶನ ರೂಪದ ಬಗ್ಗೆ ನೋಡೋಣ. ಪ್ರತಿಯೊಬ್ಬರು ಗಣೇಶನನ್ನ ಹೊಟ್ಟೆ ಬಾಕ, ಡೊಳ್ಳು ಹೊಟ್ಟೆಯ ಗಣಪ, ಹೊಟ್ಟೆ ಡುಮ್ಮ, ಸೊಂಡಿಲು ಗಣಪ, ಮೂಷಕ ವಾಹನ ಹೀಗೆಲ್ಲ ನಾವು ಕರಿತೀವಿ. ಅವನ ರೂಪವೇ ಒಂದು ವಿಚಿತ್ರ ರೂಪ. ಆ ರೂಪದಲ್ಲಿ ನಾವು ಹಾಸ್ಯ ಮಾಡ್ತಿರ್ತೀವಿ. ಅಂದ್ರೆ ಬಹಳ ಸಂಭ್ರಮದಿಂದ ಅವನನ್ನ ಹೊಗಳ್ತೀವಿ ಅಥವಾ ಆಡ್ಕೊಳ್ತೀವಿ. ಹೀಗೆ ಅವನ ರೂಪವನ್ನು ನೋಡಿದಾಗ್ಲೇನೆ ನಮಗೆ ಒಂದು ರೀತಿ ಹಾಸ್ಯ ಅನಿಸುತ್ತೆ. ಆದರೆ ಆ ರೂಪದಲ್ಲಿರ್ತಕ್ಕಂಥ ಅಂತರಾರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ದೇಹ ಮುಖ್ಯವಲ್ಲ, ದೇಹ ಮುಖ್ಯವಲ್ಲ, ಆತ್ಮವೇ ಮುಖ್ಯ ಅನ್ನುವಂತಹ ಅರ್ಥವನ್ನು ನಾವು ತಿಳ್ಕೋಬೇಕು. ಅಂದ್ರೆ ದಪ್ಪಗಿದ್ದೀನಿ, ಕೊಳ್ಳಕ್ಕಿದ್ದೀನಿ, ಎತ್ತರ ಇದ್ದೀನಿ ಅನ್ನುವಂಥ ಯಾವುದೇ ಕೀಳರಿಮೆಯ ಭಾವನೆ ಗಣೇಶನಿಗಿಲ್ಲ. ನನ್ನ ದೇಹ ಸುಂದರವಾಗಿರ್ಬೇಕು, ನನ್ನ ದೇಹವನ್ನ ಎಲ್ಲರೂ ಮೆಚ್ಕೋಬೇಕು, ನಾನು ದೃಢವಾಗಿರ್ಬೇಕು ಅನ್ನುವಂತಹ ಭಾವ ಗಣೇಶನಲ್ಲಿದ್ದ. ಅಂದ್ರೆ ದೇಹದ ಬಗ್ಗೆ ಆಕರ್ಷಣೆ ಇಲ್ಲ. ಅಂದ್ರೆ ಆ ದೇಹ ಭಾವನೆಯನ್ನ ಬಿಟ್ಟಂತಹ ಒಂದು ಭಾವನೆಯನ್ನ ನಾವೆಲ್ಲ ಹೊಂದಬೇಕು. ಆ ದೇಹ ಭಾವನೆಯನ್ನ ಬಿಟ್ಟರೆ ಮಾತ್ರ ನಾವು ಆಧ್ಯಾತ್ಮಿಕ ಸಾಧನೆಯನ್ನ ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿ ಆ ದೇಹದ ಕುರೂಪ ಅಥವಾ ಸುಂದರ ಇವೆರಡನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗುವಂತಹದ್ದರ ಸೂಚನೆಯನ್ನ ಗಣೇಶ ನಮಗೆ ಕೊಡ್ತಾನೆ. ಅಂದ್ರೆ ನಾನು ಹೇಗಿದ್ದೀನೋ ಅದನ್ನ ಸ್ವೀಕರಿಸು, ಅದನ್ನ ಒಪ್ಕೋ. ಕುಳುಕಿದ್ರೆ ಕುಳುಕಿರೋದನ್ನೇ ಒಪ್ಕೋ, ಕಪ್ಪಗಿದ್ರೆ ಕಪ್ಪಗಿರೋದನ್ನೇ ಒಪ್ಕೋ, ಹೊಟ್ಟೆ ಡುಮ್ಮ ಆಗಿದ್ರೆ ಹೊಟ್ಟೆ ಡುಮ್ಮ ಆಗಿರೋದನ್ನೇ ಒಪ್ಕೋ, ಮೂಗೇನಾದ್ರೂ ವಕ್ರ ಆಗಿದ್ರೆ ಅದನ್ನೇ ಒಪ್ಕೋ. ಏನಿದೆಯೋ ದೇಹ ಅದನ್ನ ನೀನು ಒಪ್ಪಿಕೊಂಡು ಆನಂದದಿಂದ ಜೀವಿಸು. ಅಯ್ಯೋ ಆಗಿರ್ಬೇಕಾಗಿತ್ತು, ಈಗಿರ್ಬೇಕಾಗಿತ್ತು, ಅವೆಲ್ಲ ಬೇಡವೇ ಬೇಡ. ಇರುವುದನ್ನ ಒಪ್ಪಿಕೋ, ಇರುವುದನ್ನ ಸ್ವೀಕರಿಸು, ಇದ್ದಂತೆಯೇ ಜೀವಿಸು ಎನ್ನುವುದು ಗಣೇಶ ನೀಡುವ ಅತ್ಯಂತ ಶ್ರೇಷ್ಠ ಸಂದೇಶ. ಆದ್ರೆ ಈ ಮಾನವ ಎಲ್ಲದನ್ನೂ ಬದಲಾಯಿಸ್ಕೊಳ್ತಲೇ ಹೋಗ್ತಾನೆ, ದೇಹಕ್ಕೆ ಅಂಟ್ಕೊಳ್ತಾ ಇದ್ದಾನೆ. ನೋಡಿ, ಅದಕ್ಕೊಂದು ಸಣ್ಣ ಕತೆ ಹೇಳೋದಾದ್ರೆ ಮಹಾದೇವ ಒಂದು ಲೋಕವನ್ನು ಸೃಷ್ಟಿಸ್ತಾನಂತೆ. ಸೃಷ್ಟಿಸಿದಾಗ ಬಹಳ ಸುಂದರವಾದಂತಹ ಸೃಷ್ಟಿ.
ಆ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಇದ್ದಾವೆ, ಮಾನವರು ಇದ್ದಾರೆ, ಎಲ್ಲ ದೇವಾನ ದೇವತೆಗಳೆಲ್ಲ ಇದ್ದಾರೆ. ಅಂತ ಸೃಷ್ಟಿಯನ್ನ ಲೋಕವನ್ನ ನೋಡ್ಬೇಕು ಅಂತೇಳಿ ಆ ಮಹಾದೇವ ಹೊರಡ್ತಾನೆ, ನೋಡ್ಕೊಂತ ಹೋಗ್ತಾನೆ. ನೋಡ್ಕೊಂತ ಹೋದಾಗ ಒಬ್ಬ ಮಾನವನನ್ನು ಕೇಳ್ತಾನೆ, ಏಯ್ ಮಾನವ, ಹೀಗೆ ನಾನೇ ಈ ಸೃಷ್ಟಿಕರ್ತ, ಸುಂದರವಾಗಿ ಸೃಷ್ಟಿಸಿದ್ದೇನೆ, ನಿನಗೆ ಏನನ್ಸುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಮಾನವ ಹೇಳ್ತಾನೆ, ನೀವು ಸೃಷ್ಟಿಸಿರುವ ಲೋಕವೇನ ತುಂಬಾ ಸುಂದರವಾಗಿದೆ, ಆದರೆ ನನ್ನ ಮೂಗು ಬಹಳ ದಪ್ಪವಾಗಿದೆ ಅಂತ. ಹೌದಾ ಅಂದ್ಕೊಂಡು ಶಿವ ಮುಂದೆ ಹೋದ. ಮತ್ತೊಬ್ಬ ಮಾನವ, ಅದು ಮಹಿಳೆಯನ್ನ ಪ್ರಶ್ನೆ ಮಾಡ್ತಾನೆ. ಮುಂದೆ ಹೋಗಿ ಆ ಮಹಿಳೆಯನ್ನ ಕೇಳಿದಾಗ ಆ ಮಹಿಳೆ ಕೂಡ ಹೇಳ್ತಾರೆ, ಈ ಲೋಕವೇನೋ ಸುಂದರವಾಗಿದೆ, ಆದರೆ ನನ್ನ ಕೂದಲು ಇನ್ನೊಂದು ಸ್ವಲ್ಪ ಉದ್ದ ಇರ್ಬೇಕಾಗಿತ್ತು ಅಂತ ಹೇಳ್ತಾಳೆ. ಹೀಗೆ ಮಾನವರೇ ಆಗಿ ಇರೋದನ್ನ ಬಿಡ್ತಾರೆ, ಇಲ್ಲದೆ ಇರೋದನ್ನ ಆಸೆ ಪಡ್ತಾರೆ. ಆಗ ಶಿವನಿಗೆ ಅರ್ಥ ಆಗತ್ತೆ, ಓಹೋ ಓಹೋ, ಈ ಭೂಲೋಕದವರು, ಈ ಮಾನವರು ಇರೋದರಲ್ಲಿ ಜೀವಿಸಲಾರರು, ಇಲ್ಲದೆ ಇರೋದನ್ನೇ ಕೇಳೋರಿವ್ರು. ಅಂತಹ ಒಂದು ಭಾವನೆಯನ್ನ ಹೊಂದಿರ್ತಕ್ಕಂಥವ್ರು ಅಂತೇಳಿ ಭಾವಿಸಿ ಶಿವ ಮುಂದಕ್ಕೆ ಹೋಗ್ತಾನೆ. ಅಂದ್ರೆ ಇವರನ್ನ ಮೆಚ್ಚಕ್ಕಾಗಲ್ಲ, ಇವ್ರು ಹೀಗೇನೆ ಭೂಲೋಕದ ಭ್ರಮೆಗಳಲ್ಲಿ, ಜಗತ್ತಿನ ಆಸೆ ಆಕಾಂಕ್ಷೆಗಳಲ್ಲಿ ಮುಳುಗಿ ಹೋಗಿರ್ತಾರೆ ಅಂತೇಳಿ ಶಿವ ಸೃಷ್ಟಿಕರ್ತ ಮುಂದಕ್ಕೆ ಹೋಗ್ತಾನೆ. ಸೊ ಹೀಗೆ ಮನುಷ್ಯನನ್ನ ಒಪ್ಸಕ್ಕಾಗಲ್ಲ, ಯಾಕೆಂದ್ರೆ ಇರೋದನ್ನ ಸ್ವೀಕಾರ ಮಾಡಲ್ಲ, ಇಲ್ಲದೆ ಇರೋದನ್ನ ಬಯಸ್ತಾರೆ. ಸೊ ಇದನ್ನು ಕೂಡ ನಾವು ಗಣೇಶನ ದೇಹವನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಇರೋದನ್ನ ತೃಪ್ತಿಯಿಂದ ಒಪ್ಪಿಕೊಳ್ಳೋದು, ಸ್ವೀಕಾರ ಮಾಡೋದು, ಆನಂದದಿಂದ ಜೀವಿಸುವುದನ್ನ ಕಲಿಬೇಕು. ಆ ಗಣೇಶನ ದೇಹದ ಬಗ್ಗೆ ನೋಡ್ತಾ ಬಂದಾಗ ನೋಡಿ, ಅವನ ಕಣ್ಣುಗಳು ತುಂಬಾ ಚಿಕ್ಕವು. ಆ ಕಣ್ಣುಗಳು ಸೂಚನೆ ಕೊಡ್ತವೆ, ಸರಿಯಾದದ್ದನ್ನೇ ನೋಡು, ಸೂಕ್ಷ್ಮವಾಗಿ ನೋಡು, ಗಮನವಿಟ್ಟು ನೋಡು, ಸ್ವಲ್ಪವೇ ನೋಡು. ಅಂದ್ರೆ ಈ ಜಗತ್ತನ್ನ ನೋಡ್ತಾ 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 ಹೋದ ಹಾಗೆಲ್ಲ ಆಕರ್ಷಣೆಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಸ್ವಲ್ಪ ನೋಡು, ವಿಶಿಷ್ಟವಾದದ್ದನ್ನ ನೋಡು, ಸೂಕ್ಷ್ಮವಾಗಿ ನೋಡು. ಆಗ ನಿನ್ನ ಕಣ್ಣಿನ ಇಂದ್ರಿಯದ ಶಕ್ತಿ ಹೆಚ್ಚಾಗುತ್ತೆ, ಅದನ್ನ ಬೇಕೆನಿಸಿದಾಗ ನಿಗ್ರಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವು ತಿಳಿಬೇಕು. ಇನ್ನ ಮೂಗು ದೊಡ್ಡದು, ಸೊಂಡಿಲು. ಆ ಸೊಂಡಿಲು ಮೂಗು ಏನ್ ಸೂಚಿಸುತ್ತೆ? ಅದು ಉಸಿರಾಟದ ಪ್ರಾಣಶಕ್ತಿಯ ಕೇಂದ್ರ. ಆ ಗಣೇಶ ಸೊಂಡಿಲನ್ನ ಅತ್ತ ಇತ್ತ ಆಡಿಸ್ತಾ ಇರ್ತಾನೆ. ಆ ಉಸಿರಾಟಕ್ಕೆ ಪ್ರಾಮುಖ್ಯತೆ ಕೊಡು. ಆ ಸೊಂಡಿಲು, ಮೂಗು, ದೇಹ ಎಲ್ಲ ಕಡೆ ಇರುತ್ತೆ, ಉದ್ದಕ್ಕೆ ಇರುತ್ತೆ. ಆ ದೊಡ್ಡದರ ಸಂಕೇತ ಏನಪ್ಪಾ ಅಂತ ಹೇಳಿದ್ರೆ, ನೀನು ನಿನ್ನ ಉಸಿರಾಟಕ್ಕೆ ಪ್ರಾಮುಖ್ಯತೆ ಕೊಡು, ಪ್ರಾಣಶಕ್ತಿಗೆ ಪ್ರಾಮುಖ್ಯತೆ ಕೊಡು, ಆ ಉಸಿರನ್ನ ಸದಾ ಗಮನಿಸು. ಅದೇ ನಮ್ಮ ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಡು, ಉಸಿರನ್ನ ಗಮನಿಸು. ಅದಕ್ಕೆ ವೇಮನ ಹೇಳಿರೋದು, ಮುಕ್ಕಲೋನ ಗಾಳಿ ಮುಕ್ತಿಗೆ ಮರಿದಾರಿ. ಆ ಉಸಿರಿನ ಗಾಳಿಯನ್ನ ನೀನು ಗಮನಿಸಿದರೆ ಮುಕ್ತಿಯನ್ನ ಹೊಂದುವೆ, ಮೋಕ್ಷ ಹೊಂದುವೆ ಅನ್ನುವಂತ ಸಂಕೇತ ಆ ಸೊಂಡಿಲಿಗಿದೆ. ಅದ್ರ ಕೆಳಗೆ ಬಾಯಿ ಇದೆ, ಆ ಬಾಯಿನೂ ಅಷ್ಟೇ ನೋಡಿ, ಚಿಕ್ಕ ಬಾಯಿ. ಆ ಚಿಕ್ಕ ಬಾಯಿ, ಗಣೇಶನ ಬಾಯಿ ಏನ್ ಸೂಚಿಸುತ್ತೆ ಅಂದ್ರೆ, ಸ್ವಲ್ಪವೇ ಮಾತಾಡು, ಸರಿಯಾದ ಮಾತಾಡು, ಹಿತವಾಗಿ ಮಾತಾಡು, ಎಷ್ಟು ಬೇಕಾ ಅಷ್ಟು ಮಾತಾಡು. ಅನಾವಶ್ಯಕ ಯಾಕೆ ಒದರ್ತೀಯ, ಯಾಕೆ ಮಾತಾಡ್ತೀಯ, ಯಾಕೆ ಕಿರ್ಚ್ತೀಯ? ಕಡಿಮೆ ಮಾತುಗಳನ್ನೇ ಆಡು, ಸರಿಯಾದ ಮಾತುಗಳನ್ನೇ ಆಡು ಅನ್ನುವಂಥದ್ದರ ಸಂಕೇತ ಚಿಕ್ಕ ಬಾಯಿ. ಸೊ ಆ ಬಾಯಿ ಆ ರೀತಿಯ ಸಂದೇಶಗಳನ್ನ ಕೊಡುತ್ತೆ. ಹಾಗೆ ಕಿವಿಗಳು ನೋಡಿ, ದೊಡ್ಡ ಕಿವಿಗಳು, ಮರದಂತಹ ಕಿವಿಗಳು.
ಗಜಮುಖ. ಆ ಗಣೇಶನ ಕಿವಿಗಳು ನಮಗೆ ಹೇಳ್ತವೆ, ಓ ಮಾನವ, ಚೆನ್ನಾಗಿ ಕೇಳಿಸ್ಕೋ, ಹೆಚ್ಚು ಹೆಚ್ಚು ಕೇಳಿಸ್ಕೋ. ಬಾಯಿ ಒಂದೇ ಇದೆ, ಕಡಿಮೆ ಮಾತಾಡಿ. ಕಿವಿ ಎರಡಿವೆ, ಹೆಚ್ಚು ಹೆಚ್ಚಾಗಿ ಕೇಳಿಸ್ಕೋ. ಅಂದ್ರೆ ಕೇಳಿಸಿಕೊಂಡರೆ ನೀನು ಹೆಚ್ಚು ಜ್ಞಾನ ಪಡೆಯುವೆ, ಹೆಚ್ಚು ಜಾಗೃತನಾಗುವೆ. ಅಂದ್ರೆ ಹೆಚ್ಚು ಹೆಚ್ಚು ಕೇಳಿಸಿಕೊಳ್ಳಬೇಕು ಅನ್ನುವುದರ ಸಂಕೇತ ಕಿವಿಗಳು. ಹಾಗೆಯೇ ಅವನ ದೇಹ ದೊಡ್ಡ ಹೊಟ್ಟೆ ಇದೆ. ಆ ಹೊಟ್ಟೆ ಯಾವುದರ ಸಂಕೇತ ಅಂದ್ರೆ ಬ್ರಹ್ಮಾಂಡವನ್ನು ತನ್ನಲ್ಲಿ ಹೊಂದಿರುವುದರ ಸಂಕೇತ. ಇಡೀ ಬ್ರಹ್ಮಾಂಡವೇ ನಿನ್ನ ಹೊಟ್ಟೆಯ ಒಳಗೆ ಇದೆ ಅನ್ನುವುದರ ಸಂಕೇತ. ಹಾಗೆ ಆ ದೊಡ್ಡ ಹೊಟ್ಟೆ ಏನ್ ಸೂಚಿಸುತ್ತೆ ಅಂತ ಹೇಳಿದ್ರೆ, ಈ ಭೂಮಿಯಲ್ಲಿ, ಈ ಸೃಷ್ಟಿಯಲ್ಲಿ ನೀನು ಒಳ್ಳೆಯದನ್ನೇ ಆಗಲಿ ಕೆಟ್ಟದ್ದನ್ನೇ ಆಗಲಿ ಎರಡನ್ನೂ ಹೊಟ್ಟೆಗೆ ಹಾಕಿಕೋ, ಎರಡನ್ನೂ ಸ್ವೀಕರಿಸು. ಒಳ್ಳೆಯದು ಕೆಟ್ಟದ್ದು ಎರಡು ಎಂಬ ಭೇದ ಭಾವವಿಲ್ಲದೆ ಎಲ್ಲವನ್ನು ತಿನ್ನ ಹೊಟ್ಟೆ ಒಳಗೆ ಹಾಕೋ, ಆಗ ನೀನು ಆನಂದವಾಗಿರ್ತೀಯ. ಅದು ಬಿಟ್ಬಿಟ್ಟು ಒಳ್ಳೇದು ಮಾತ್ರ ಬೇಕು ಕೆಟ್ಟದ್ದು ಬೇಡ ಅಂತ ಹೇಳಿದ್ರೆ ನೀನು ಗೊಂದಲಕ್ಕೆ ಒಳಗಾಗ್ತೀಯ, ದುಃಖಕ್ಕೆ ಒಳಗಾಗ್ತೀಯ, ನೋವಿಗೆ ಒಳಗಾಗ್ತೀಯ. ಅಂದ್ರೆ ಬರೀ ಆಹಾರ ಅಂತಲ್ಲ ಅಲ್ಲಿ ಹೇಳೋದು ನಾವು. ಯಾವುದೇ ವಿಷಯಗಳಿರ್ಲಿ, ಕಾರ್ಯಗಳಿರ್ಲಿ, ಘಟನೆಗಳಿರ್ಲಿ, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಸಮವಾಗಿ ಸ್ವೀಕರಿಸುವ ಮನೋಭಾವ ಅವನ ದೊಡ್ಡ ಹೊಟ್ಟೆಯನ್ನ ಸೂಚಿಸುತ್ತೆ. ಹಾಗಾಗಿ ಆ ಗಣೇಶನ ಹೊಟ್ಟೆಯ ಮೂಲಕವೂ ನಾವು ತಿಳಿದುಕೊಳ್ಬೇಕು. ಹಾಗೆ ಹೊಟ್ಟೆಯ ಸುತ್ತ ಹಾವು ಸುತ್ತಕೊಂಡಿದೆ. ಆ ಹಾವು ಏನ್ ಸೂಚಿಸುತ್ತೆ ಅಂತ ಹೇಳಿದ್ರೆ, ಆ ಬ್ರಹ್ಮಾಂಡವನ್ನ ರಕ್ಷಿಸುವಂತಹ ರಕ್ಷಕನಾಗಿ ಕಂಡುಬರುತ್ತೆ. ಅಂದ್ರೆ ಆ ಸರ್ಪ ಅದರ ವಿಶ್ವಶಕ್ತಿಯ ರಕ್ಷಕ, ವಿಶ್ವಶಕ್ತಿಯ ರಕ್ಷಕನಾಗಿ. ಹಾಗಾಗಿ ನಾವು ಕುಂಡಲಿನಿ ಚಕ್ರದಲ್ಲಿ, ಮೂಲಾಧಾರದಲ್ಲಿ ಇರ್ತಕ್ಕಂತಹ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಆಜ್ಞಾಚಕ್ರದಲ್ಲಿ ಇವೆರಡು ಉಬ್ಬುಗಳ ಮಧ್ಯ ಇರ್ತಕ್ಕಂತಹ ಆಜ್ಞಾ ಶಕ್ತಿಯನ್ನ, ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ಆ ಸರ್ಪವನ್ನ ಮೇಲೇರಿಸಬೇಕು. ಸುಷುಮ್ನ ನಾಡಿಯ ಮೂಲಕ ಮೇಲೇರಿ ಬರುವಂತೆ ಶಕ್ತಿಯನ್ನ ಜಾಗೃತಿಗೊಳಿಸ್ಕೋಬೇಕು. ಅದು ಧ್ಯಾನದಿಂದಲೇ ಸಾಧ್ಯ, ತಪಸ್ಸಿನಿಂದಲೇ ಸಾಧ್ಯ. ತಪಸ್ಸೇ ಧ್ಯಾನ. ಆ ಕುಂಡಲಿನಿ ಶಕ್ತಿಯ ರಕ್ಷಕನಾಗಿ ಅದರ ಜಾಗೃತಿ ಮಾಡಿಕೊಳ್ಳಲಿಕ್ಕೆ ಎಲ್ಲ ಬಂಧನದಲ್ಲೇ ಇದೆ ನಮಗೆ. ಈ ಭೂಲೋಕದಲ್ಲಿ ಬಂದಾಗ ನಾವು ಆ ಕುಂಡಲಿನಿ ಶಕ್ತಿಯನ್ನೇ ಮರೆತು ಹೋಗ್ತೀವಿ. ಹಾಗೆ ಮರ್ತೋಗಿರ್ತಕ್ಕಂತಹ ನಮ್ಮನ್ನ ಜಾಗೃತಗೊಳಿಸುವಂಥದ್ದೇ ಈ ಸರ್ಪದ ಶಕ್ತಿ. ಆ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋಬೇಕು ಅನ್ನುವಂಥದ್ದರ ಸಂಕೇತ. ಹಾಗೆ ಆ ಹೊಟ್ಟೆಯ ಕೆಳಗೆ ಒಂದು ಚಿಕ್ಕ ಇಲಿ ಇರುತ್ತೆ, ಚಿಕ್ಕ ಇಲಿ. ಮೂಷಕ ವಾಹನ ಅಂದ್ರೆ ಆ ಇಲಿಯನ್ನ, ಚಿಕ್ಕ ಇಲಿಯನ್ನ ವಾಹನವಾಗಿ ಧರಿಸಿರ್ತಕ್ಕಂಥ. ನೋಡಿ, ಅಷ್ಟು ದೊಡ್ಡ ಬಾಡಿ ದೇಹ ಇರ್ತಕ್ಕಂಥವ್ರು ಒಂದ್ ಚಿಕ್ಕ ಇಲಿ ಮೇಲೆ ಕುತ್ಕೊಂಡು ಎಲ್ಲಾದ್ರೂ ಪ್ರಯಾಣ ಮಾಡಕ್ ಸಾಧ್ಯನಾ ಅಂತ ಎಲ್ಲರೂ ನಾವು ಪ್ರಶ್ನೆ ಮಾಡೋದೆ. ಆದರೆ ಅಲ್ಲಿ ಆ ಇಲಿಯ ಸಂಕೇತ ಏನಪ್ಪಾ ಅಂತ ಹೇಳಿದ್ರೆ, ಏನು ರಕ್ಷಣೆ ಮಾಡ್ತಿರ್ತೀವಿ ಅದನ್ನೆಲ್ಲ ನಾಶ ಮಾಡ್ತಾ ಇರುತ್ತೆ ಆ ಇಲಿ. ಅಂದ್ರೆ ಉದಾಹರಣೆಗೆ ನೋಡಿ, ರೈತರು ದವಸ ಧಾನ್ಯಗಳನ್ನೆಲ್ಲ ಬೆಳೆದು ಒಂದ್ ಕಡೆ ಇಟ್ಟಿರ್ತಾರೆ. ಹಾಗೆ ಇಟ್ಟಿರ್ತಕ್ಕಂತ, ರಕ್ಷಣೆ ಮಾಡ್ಕೊಂಡಿರ್ತಕ್ಕಂತ ದವಸ ಧಾನ್ಯಗಳನ್ನ ಇಲಿ ಏನ್ ಮಾಡ್ತಾ ಇರುತ್ತೆ, ದಿನ ಕೊರೆದು 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 ತಿಂದು 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 ಹಾಳು ಮಾಡ್ತಾರೆ. ಇಂಥ ಹಾಳು ಮಾಡ್ತಾ ಇರ್ತಕ್ಕಂತಹ ಇಲಿಯನ್ನು ಕೂಡ ಮಿತ್ರನನ್ನಾಗಿ ಮಾಡ್ಕೊಳ್ತಾನೆ. ಅಂದ್ರೆ ನಾವು ಸಕಲ ಜೀವಿಗಳೊಡನೆ, ಸಕಲ ಪ್ರಾಣಿಗಳೊಡನೆ, ಸಕಲ ಪಕ್ಷಿಗಳೊಡನೆ ನಾವು ಮಿತ್ರತ್ವದಿಂದ ಇರಬೇಕು. ಕೆಟ್ಟ ಪ್ರಾಣಿಯೇ ಇರ್ಲಿ, ಒಳ್ಳೆ ಪ್ರಾಣಿಯೇ ಇರ್ಲಿ, ನಾವು ಆ ಪ್ರಾಣಿಗಳೊಂದಿಗೆ ಮಿತ್ರತ್ವ ಸಾಧಿಸ್ಬೇಕು.
ಸ್ನೇಹದಿಂದ ಜೀವಿಸಬೇಕು, ಯಾವ ಜೀವಿಗಳಿಗೂ ಹಿಂಸಿಸಬಾರದು ಅನ್ನುವಂತಹ ಅರ್ಥವನ್ನ ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಒಳ್ಳೆಯವರಾಗಿದ್ದರೆ ಯಾವುದೇ ಪ್ರಾಣಿ ಇರಲಿ, ಯಾವುದೇ ಜೀವಿ ಇರಲಿ, ನಮ್ಮ ಸಂಪರ್ಕಕ್ಕೆ ಬಂದಾಗ ಒಳ್ಳೆಯದೇ ಆಗುತ್ತದೆ. ಯಾಕೆಂದ್ರೆ ಬೆಂಕಿಗೆ ಸಿಕ್ಕಂತ ಅಯಸ್ಕಾಂತ ತನ್ನ ಗುಣವನ್ನು ಕಳ್ಕೊಳ್ಳುತ್ತೆ, ಅದು ಪರಿವರ್ತನೆ ಆಗುತ್ತೆ. ಹಾಗೆ ನಾವು ಒಳ್ಳೆಯವರಾಗಿದ್ದರೆ, ಆ ಪ್ರಾಣಿ ಕೆಟ್ಟದ್ದೇ ಆಗಿದ್ದರು, ಅಸುರಿ ಶಕ್ತಿ ಹೊಂದಿದ್ದರು, ಅದು ನಮ್ಮ ಸಂಪರ್ಕಕ್ಕೆ ಬಂದಾಗ ಅದು ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ, ಪೌರಾಣಿಕ ಕತೆ ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ದೇವ ಸಭೆ ನಡೀತಾ ಇರುತ್ತೆ, ದೇವಲೋಕದಲ್ಲಿ ದೇವರುಗಳ ಸಭೆ ನಡೀತಾ ಇರುತ್ತೆ. ಅದರಲ್ಲಿ ಕ್ರೌಂಚ ಮಹರ್ಷಿಗಳು ವಾಮದೇವ ಮಹರ್ಷಿಯವರಿಗೆ ವಾದ ನಡೆಯುತ್ತೆ. ಹಾಗೆ ಅವರಿಬ್ಬರಿಗೆ ವಾದ ನಡೆದಾಗ ಆ ಒಂದು ಕ್ರೌಂಚ ಒಂದು ನಿಮಿಷ, ಋಷಿಗಳು ಬಹಳಷ್ಟು ಕೋಪಾವಿಷ್ಟರಾದ್ರಿಂದ ಶಾಪಕ್ಕೆ ಗುರಿಯಾಗ್ತಾರೆ. ಶಾಪಕ್ಕೆ ಗುರಿಯಾಗಿ ಭೂಮಿಯಲ್ಲಿ ಮೂಷಕಾಸುರನಾಗಿ ಹುಟ್ಟಿ ಬರ್ತಾನೆ. ಆ ಮೂಷಕಾಸುರನಾಗಿ ಹುಟ್ಟಿ ಬಂದಂತ ಕ್ರೌಂಚ ಋಷಿ ಬಹಳಷ್ಟು ರಾಕ್ಷಸಿ ಕೃತ್ಯಗಳನ್ನ ಮಾಡ್ತಾ ಇರ್ತಾನೆ. ಆಗ ಅಂತ ರಾಕ್ಷಸನನ್ನ ಸಂಹಾರ ಮಾಡ್ಲಿಕ್ಕೆ ಗಣೇಶ ಹೋಗ್ತಾನೆ. ಆ ಗಣೇಶ ಮತ್ತು ಮೂಷಕಾಸುರರ ಯುದ್ಧದಲ್ಲಿ ಮೂಷಕಾಸುರ ನಾಶ ಆದ, ಸತ್ತು ಹೋದ. ಹಾಗೆ ಸೋತು ಹೋದಂತಹ, ಸತ್ತಿಲ್ಲ ಸಾರಿ, ಗಣೇಶನಿಂದ ಮೂಷಕಾಸುರ ಸೋತು ಹೋದ. ಹಾಗೆ ಸೋತಂತಹ ಮೂಷಕಾಸುರ ಗಣೇಶನಲ್ಲಿ ಕ್ಷಮೆಯನ್ನ ಕೇಳ್ಕೊಳ್ತಾನೆ. ಆ ಕ್ಷಮೆಯನ್ನ ಕೇಳಿಕೊಂಡಂತಹ ಮೂಷಕಾಸುರನಿಗೆ ಗಣೇಶ ಒಪ್ಪಿಕೊಂಡು ಒಂದು ವರವನ್ನ ಕೊಡ್ತಾನೆ. ನೀನು ಮೂಷಕನಾಗಿ ನನ್ನ ವಾಹನ ಸೇವೆಯನ್ನ ಮಾಡುವಂತೆ. ಆಗ ಆ ಮೂಷಕಾಸುರ ಹಿಲಿಯಾಗಿ ಗಣೇಶನ ವಾಹನ ಸೇವೆ ಮಾಡುತ್ತಾ ಧನ್ಯನಾಗುತ್ತೇನೆ ಅಂತೇಳಿ ಒಪ್ಕೊಂಡು ಆ ಮೂಷಕನಾಗಿ ಜನ್ಮ ತಗೊಳ್ತ. ಹೀಗೆ ಮೂಷಕ ಅಂದ್ರೆ ಒಂದು ರಾಕ್ಷಸನಾಗಿರ್ತಕ್ಕಂಥವನು ವಿಘ್ನೇಶ್ವರನ ವಾಹನ ಸೇವೆಯಾಗಿ ಮಾಡುವಂತಹ ವರವನ್ನ ಪಡೆದು ಇರ್ತಕ್ಕಂಥದ್ದು. ಅಂದ್ರೆ ರಾಕ್ಷಸನಾಗಿದ್ದಂಥವು ಪರಿವರ್ತನೆ ಹೊಂದಿದ, ಇಲ್ಲಿ ಅವನ ಸೇವಕನಾದ, ಗಣೇಶನ ಸೇವಕನಾದ, ಸ್ನೇಹಿತನಾದ. ಹೀಗೆ ಹಿಲಿ ಅನ್ನುವಂಥದ್ದು ಕೂಡ ನಮಗೆ ಸ್ನೇಹಿತ. ಅಸುರಿ ಶಕ್ತಿ ಹೊಂದಿದ್ದರೂ ಕೂಡ, ತೊಂದರೆ ಕೊಡ್ತಕ್ಕಂಥ ಪ್ರಾಣಿ ಆಗಿದ್ದರೂ ಕೂಡ ನಾವು ಅವರ ಜೊತೆ ಸ್ನೇಹ ಮಾಡಬೇಕು ಅನ್ನುವಂತ ಸಂದೇಶವನ್ನ ಕೊಡ್ತದೆ. ಜೊತೆಗೆ ಅಲ್ಲಿ ನಾವು ಕರ್ಮದ ಮರ್ಮ ಅರಿತು ಜೀವಿಸಬೇಕು ಅನ್ನುವಂತ ಸಂದೇಶವನ್ನ ನಾವು ತಿಳ್ಕೋಬೇಕು. ಅಂದ್ರೆ ನಾವು ಒಳ್ಳೆಯ ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನ ಮಾಡಬೇಕೇ ಬೇಡವೇ, ಅಥವಾ ಮಾಡಿದರೆ ಹೇಗೆ ಮಾಡಬೇಕು ಅಂದ್ರೆ ಆ ಕರ್ಮಗಳನ್ನ ಅಕರ್ಮ ಭಾವನೆಯಿಂದ ಮಾಡಬೇಕು, ನಿಷ್ಕಾಮ ಕರ್ಮದಿಂದ ಮಾಡಬೇಕು, ಅಂದ್ರೆ ಸ್ನೇಹದಿಂದ ಮಾಡಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಕೂಡ ನಮಗೆ ಸಕಲ ಜೀವಿಗಳೊಂದಿಗೆ ಸ್ನೇಹದಿಂದ ಇರಬೇಕು. ಅದಕ್ಕೆ ನಾವು ಸಸ್ಯಾಹಾರದ ಸಂಕೇತ ಜಾಗೃತಿಗಳನ್ನ ಮಾಡ್ತೀವಿ. ಎಲ್ಲ ಪ್ರಾಣಿಗಳನ್ನು ಸ್ನೇಹಿತರಂತೆ ನೋಡೋಣ. PSSM ಒಂದು ವಿಶೇಷ. ಹೀಗೆ ಗಣೇಶನ ರೂಪ ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಕೂಡ ನಮಗೆ ಅರ್ಥವನ್ನ ಕೊಡುತ್ತೆ, ಅದನ್ನ ತಿಳಿಯಬೇಕು. ಹಾಗೆ ಗಣೇಶ 21 ದೇವತೆಗಳ ಒಡೆಯ, ಗಣಾಧಿಪ.
ಗಣೇಶ ಅಂದ್ರೆ ಅಷ್ಟೇ, ಗಣಗಳ ಒಡೆಯ, ಗಣದ ಒಡೆಯ. ಅದರಲ್ಲಿ 21 ದೇವತೆಗಳಿಗೆ. ಅಂದ್ರೆ ಅದರಲ್ಲಿ ಯಾವ್ಯಾವಪ್ಪ ಅಂತ ಹೇಳಿದ್ರೆ ಪಂಚಭೂತಗಳು: ಭೂಮಿ, ಗಾಳಿ, ನೀರು, ಅಗ್ನಿ, ಆಕಾಶ. ಹಾಗೆಯೇ ಪಂಚ ಕರ್ಮೇಂದ್ರಿಯಗಳು: ಕೈಗಳು, ಕಾಲುಗಳು, ಬಾಯಿ, ಗುದದ್ವಾರ, ಜನನೇಂದ್ರಿಯ. ಹಾಗೆ ಪಂಚ ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಹಾಗೆ ಪಂಚ ತನ್ಮಾತ್ರಗಳು: ರೂಪ, ಗಂಧ, ಸ್ಪರ್ಶ, ರಸ, ಶಬ್ದ. ಈ 5. ಈ 20 ಜೊತೆಗೆ ಮನಸ್ಸು 21ನೇ. ಈ 21 ಗಣಾಧೀಶರ ಒಡೆಯ ಯಾರು ಅಂದ್ರೆ ಗಣೇಶ. ಆ 21 ಗಣಗಳ ಒಡೆಯನಾಗಿದ್ದಂತಹ ಈ ಗಣೇಶ ನಮಗೆ ವರಸಿದ್ಧಿ ವಿನಾಯಕ, ಸಿದ್ಧಿ ಬುದ್ಧಿ ವಿನಾಯಕ. ಈ ಸಿದ್ಧಿ ಬುದ್ಧಿ ವಿನಾಯಕ ಅಂತ ಹೇಳಿದ್ರೆ ಈ ಭೂಲೋಕದಲ್ಲಿ ಈ ಜಗತ್ತಿನ ಆಸೆ ಆಕಾಂಕ್ಷೆಗಳನ್ನ ಹೊಂದಿರುವ ಮಾನವರಿಗೆ ಸಿದ್ಧಿಗಳನ್ನ ಕೊಡ್ತಕ್ಕಂಥವನು. ಅಂದ್ರೆ ಆ ಸಿದ್ಧಿ ಬುದ್ಧಿ ವಿನಾಯಕ ಅಂತ ಕೂಡ ನಾವು ಕರಿತೀವಿ. ಸಿದ್ಧಿ ಬುದ್ಧಿ ವಿನಾಯಕ. ಸಿದ್ಧಿ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದ ಸಾಧನೆಗೆ ಮಾರ್ಗದರ್ಶನ ಕೊಡುವುದು. ಆ ಬುದ್ಧಿ ಅಂತ ಹೇಳಿದ್ರೆ ಈ ಭೂಲೋಕಕ್ಕೆ ಜನ್ಮ ಜನ್ಮಗಳಿಂದ ಬಂದಿರತಕ್ಕಂಥ ಸಂಸ್ಕಾರಗಳ ಬುದ್ಧಿಯನ್ನ ಒದಗಿಸಿಕೊಡು. ಅಂದ್ರೆ ಆ 21 ಅಂಶಗಳಲ್ಲಿ ಇರುವಂತಹ ಎಲ್ಲ ಬುದ್ಧಿಯನ್ನ ನೀಡುವಂಥದ್ದು. ಅಂದ್ರೆ ಆ ಬುದ್ಧಿಯನ್ನ ಗಣೇಶ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ನಾವು ಚಿಕ್ಕವರಾಗಿದ್ದಾಗ ಗಣೇಶನ ಹಬ್ಬ ಆಚರಣೆ ಮಾಡೋದೇ ಒಂದು ರೀತಿ. ಆದ್ರೆ ಈ ಆಧ್ಯಾತ್ಮಿಕ ಜ್ಞಾನಕ್ಕೆ, ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ನಡ್ಕೊಳ್ತಕ್ಕಂಥ ರೀತಿ ಬೇರೆ. ಅಂದ್ರೆ ಇಲ್ಲಿಯವರೆಗೆ ನಾವು ಈ ಬುದ್ಧಿಯನ್ನ ಉಪಯೋಗಿಸಿಕೊಂಡು ಜೀವಿಸ್ತಿರ್ತೀವಿ. ಆ ಬುದ್ಧಿಯು ಕೂಡ ವಿಶೇಷವಾಗಿ ಜಗತ್ತಿನ ಆಸೆ ಆಕಾಂಕ್ಷೆಗಳ ಕಡೆಗೆ ಸಾಕ್ತಾ ಇದೆ. ಅಂತ ಬುದ್ಧಿಯನ್ನೇ ಗಣೇಶ ಕೊಡ್ತಾ ಇರ್ತಾನೆ. ಅವನು ಈ ಜಗತ್ತಿಗೆ ಒಡೆಯನಾಗಿರೋದ್ರಿಂದ ಈ ಜಗತ್ತಿನ ಸೃಷ್ಟಿಕರ್ತನಾದಂತಹ ಆ ಪರಬ್ರಹ್ಮ ಸ್ವರೂಪದ ಸಿದ್ಧಿಯನ್ನ ಮಾಡಿಕೊಳ್ಳಲಿಕ್ಕೆ ಹಲವಾರು ಪರೀಕ್ಷೆಗಳನ್ನ ಗಣೇಶ ಕೊಡ್ತಾ ಇರ್ತಾನೆ. ಅವನ್ನ ನಾವು ವಿಘ್ನಗಳು ಅಂತಲೇ ಭಾವಿಸ್ತೀವಿ. ಅಂದ್ರೆ ನಾವು ಆಧ್ಯಾತ್ಮಿಕ ಸಾಧನೆ ಮಾಡ್ಲಿಕ್ಕೆ ಇವೆಲ್ಲ ಅಡ್ಡಿಗಳು, ಈ ಭೂಲೋಕದ ಆಸೆ ಆಕಾಂಕ್ಷೆಗಳು, ಸುಖ ಸಮೃದ್ಧಿಗಳು, ಅವುಗಳನ್ನ ವರವಾಗಿ ಈ ಜನರಿಗೆ ಈ ಗಣೇಶ ಕೊಡ್ತಾ ಬರ್ತಿರ್ತಾನೆ. ಇವರು ಈ ಆಸೆ ಆಕಾಂಕ್ಷೆಗಳಲ್ಲೇ ಮುಳುಗಿ ಹೋಗ್ಲಿ ಅಂತ ಅನ್ನುವಂತ ಸಂಕೇತ ವರ ಸಿದ್ಧಿ ಅಂದ್ರೆ. ಅಂತದ್ದು ಬುದ್ಧಿ ನೀಡ್ತಕ್ಕಂಥದ್ದು. ಹಾಗೆ ವರ ಸಿದ್ಧಿ ಅಂತ ಹೇಳಿದ್ರೆ ಯಾರು ನಿಜವಾದ ಸಾಧಕರಿರ್ತಾರೆ, ಯಾರು ವಿರಾಗಿಗಳಿರ್ತಾರೆ, ಈ ಜಗತ್ತಿನ ಮಾಯೆಯಿಂದ ಆಸೆ ಆಕಾಂಕ್ಷೆಗಳಿಂದ ದೂರ ಬಂದು ಸಂಪೂರ್ಣ ಶ್ರದ್ಧೆಯಿಂದ ಸಾಧನೆ ಮಾಡ್ತಾರೆ, ಅಂತ ಅವರಿಗೆ ಸಿದ್ಧಿಯನ್ನ ಕೊಡ್ತಾರೆ. ಇಲ್ಲದೆ ಹೋದ್ರೆ ಈ ಜಗತ್ತಿನ ಆಸೆ ಆಕಾಂಕ್ಷೆಗಳಿಗೆ ಮುಳುಗಿ ಹೋಗಿ 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 ಇರ್ತಕ್ಕಂತಹ ಸಿದ್ಧಿಗೆ ಅವಕಾಶವಿಲ್ಲದಂತಹ ವಿಘ್ನಗಳನ್ನ ಕೊಡ್ತಾ ಇರ್ತಾನೆ, ಪರೀಕ್ಷೆಗಳನ್ನ ಮಾಡ್ತಾ ಇರ್ತಾನೆ. ಅದಕ್ಕೆ ವಿಘ್ನೇಶ್ವರ ಅಂತೆ. ಯಾರು ಏನೇ ಪ್ರಾರ್ಥನೆ ಮಾಡಿದ್ರು, ಈ ಭೂಲೋಕಕ್ಕೆ ಸಂಬಂಧಪಟ್ಟಂಗೆ ಏನೇ ಪ್ರಾರ್ಥನೆ ಮಾಡಿದ್ರು ಕೊಡ್ತಾ ಇರ್ತಾರೆ. ವರ ನಾಯಕ, ವಿಶೇಷ ನಾಯಕ, ವಿನಾಯಕ ಅಂತ ಹೇಳ್ತೀವಿ. ಅಂತ ವಿಶೇಷ ನಾಯಕ ಈ ಕಡೆ ಭೂಲೋಕಕ್ಕೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾನೆ, ಮತ್ತೆ ಆಧ್ಯಾತ್ಮಿಕ ಲೋಕಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಿಗಳನ್ನ ಪಡೆಯೋದಿಕ್ಕೆ ಪರೀಕ್ಷೆಗಳನ್ನ ಮಾಡ್ತಾ ಇರ್ತಕ್ಕಂಥ ವಿಶೇಷ ನಾಯಕ. ಯಾಕೆಂದ್ರೆ ಅವನು ಮಾನಸ ಪುತ್ರ. ಯಾರನ್ನು ಆ ಮಾನಸ ಪುತ್ರನಾಗಿ ಆ ಆಧ್ಯಾತ್ಮದ ಪರಮ ಸತ್ಯವನ್ನ ತಿಳಿಯೋದಿಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದಕ್ಕೆ ಶಿವನನ್ನು ಕೂಡ ಬಿಡ್ಲಿಲ್ಲ. ಆ ಮಾತೆಯ ಪರಬ್ರಹ್ಮ ಸ್ವರೂಪವನ್ನ ತಿಳಿಯಲಿಕ್ಕೆ ಶ್ರೇಷ್ಠ ವಿರಾಗಿಗಳಾಗಿದ್ದಾಗ ಮಾತ್ರವೇ
ಸಾಧ್ಯವಾಗುವಂಥದ್ದು. ಅಂತ ಸಿದ್ಧಿಯನ್ನು ಕೂಡ ದೊರಕಿಸಲಿಕ್ಕೆ ಇವನು ಸಾಕಷ್ಟು ಪರೀಕ್ಷೆಗಳನ್ನ ಒಡ್ಡುವಂಥವು. ಅವೇ ವಿಘ್ನಗಳು. ಅಂತ ವಿಘ್ನೇಶ್ವರ ಅಂತೇಳಿ ನಾವು ಹೇಳ್ತೇವೆ. ಹಾಗಾಗಿ ಇಂಥ ವಿಘ್ನೇಶ್ವರನ ಬಗ್ಗೆ ಮುಂದುವರೆದು ಹೇಳಿದ್ರೆ, ವಿಘ್ನೇಶ್ವರನ ಕುಟುಂಬ ಸುಂದರ ಕುಟುಂಬ. ಪಾರ್ವತಿ, ಪರಮೇಶ್ವರ, ವಿಘ್ನೇಶ್ವರ, ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ, ಈ 4 ಜನರ ಕುಟುಂಬ ಆದರ್ಶ ಕುಟುಂಬ. ಆದರ್ಶ ಕುಟುಂಬ. ಸೊ ವಿಘ್ನೇಶ್ವರ ಬುದ್ಧಿಗೆ ಸಂಕೇತ. ಸ್ಕಂದ ನೋಡಿ, ವಿಘ್ನೇಶ್ವರ ಶಿವ ಪಾರ್ವತಿಯರ ಹಿರಿಯ ಮಗ, ಸ್ಕಂದ ಅಥವಾ ಸುಬ್ರಹ್ಮಣ್ಯ 2ನೇ ಮಗ. ಇಬ್ಬರು ಅನ್ಯೋನ್ಯತೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಪಾರ್ವತಿ ಪರಮೇಶ್ವರರು ಆದರ್ಶ ದಂಪತಿಗಳು. ಸೊ ಪತ್ರಿಜಿ ಅವರು ಹೇಳ್ತಾರೆ, ವಿಘ್ನೇಶ್ವರ ಇಲ್ಲಿ ಹಿರಿಯ ಮಗನಾಗಿ ಜನಿಸಿದಂಥವನು, ಮಾನಸ ಪುತ್ರನಾಗಿ ಜನಿಸಿದಂಥವನು. ಆ ವಿಘ್ನೇಶ್ವರನ ಆ ಬುದ್ಧಿ, ಆಧ್ಯಾತ್ಮಿಕತೆ, ಸಿದ್ಧಿಗಳು ಯಾವಾಗ ನಮಗೆ ಇಲ್ಲಿ ಬರ್ತಾವೋ, ಇಲ್ಲಿ ತಿಳಿತಾವೋ, ಅದು ನಮ್ಮ ಜೀವನ ಪರಿವರ್ತನೆಗೆ ಕಾರಣ. ಅಲ್ಲಿ ಒಂದು ಕತೆ ಬರ್ತದೆ. ಬುದ್ಧಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಶಿವ ಪಾರ್ವತಿಯರು ತನ್ನಿಬ್ಬರು ಮಕ್ಕಳಿಗೆ ಪರೀಕ್ಷೆ ಕೊಡ್ತಾರೆ. ಈ ಪ್ರಪಂಚವನ್ನ ಯಾರು ಮೊದಲು ಸುತ್ತಿ ಬರ್ತಾರೋ ಅಂತೇಳಿ ಟೆಸ್ಟ್ ಮಾಡ್ತಾರೆ. ಆಗ ಸ್ಕಂದ ನವಿಲನ್ನ ಏರಿ ಇಡೀ ಭೂಮಿಯನ್ನೆಲ್ಲ ಸುತ್ತಾಕೋತ ಬರ್ತಾನೆ. ಗಣೇಶ ಮಾತ್ರ ಶಾಂತವಾಗಿ ಇದ್ಕೊಂಡು ಅಲ್ಲೇ ಇರ್ತಾನೆ. ತನ್ನ ತಂದೆ ತಾಯಿಯರನ್ನೇ 3 ಸುತ್ತಾಕ್ತಾನೆ. ಇವನೇ ಗೆಲ್ತಾನೆ. ನೋಡಿ, ಅಂದ್ರೆ ನಮ್ಮ PSSM ಪತ್ರಿಜಿ ಅವರು ಕೂಡ ಹೇಳ್ತಾರೆ, ಏನದು, ನಾವು ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ, ಧ್ಯಾನ ಜಗತ್, ಸಸ್ಯಾರ ಜಗತ್, ಪಿರಮಿಡ್ ಜಗತ್ ಮಾಡ್ಲಿಕ್ಕೆ ಕರೋನಾ ಬರೋದಕ್ಕಿಂತ ಮುಂಚೆ ಊರೂರು ಅರಿತಾ ಇದ್ವಿ. ಊರು, ನಗರ, ದೇಶ ಬಹಳ ಪ್ರಯಾಸದಿಂದ ಪ್ರಚಾರ ಮಾಡ್ತೀವಿ. ಪ್ರಯಾಸ, ಆಯಾಸ ಎಲ್ಲ ಆಗ್ತಿತ್ತು. ಆದ್ರೆ ಬುದ್ಧಿ ಗೆದ್ದಾಗ ಆ ಕರೋನಾ ಬಂದು ನಮ್ಮ ಬುದ್ಧಿಯನ್ನ ಪರೀಕ್ಷೆ ಮಾಡಿ ಏನ್ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ಧ್ಯಾನ ಪ್ರಚಾರಕ್ಕೆ ತುಂಬಾ ಅನುಕೂಲ ಮಾಡ್ತು. ಎಲ್ಲೂ ಹೋಗಂಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಝೂಮ್ ನಲ್ಲಿ ಈ ತರ ಜೂಮ್ ಸೆಷನ್ಗಳ ಮೂಲಕ ಇಡೀ ವಿಶ್ವದಾದ್ಯಂತ ಧ್ಯಾನ ಪ್ರಚಾರ ಮಾಡಕ್ಕೆ ಸುಲಭ ಆಯ್ತು. ಝೂಮ್ ನಲ್ಲಿ ಡಾಮ್ ಡೂಮ್ ಆಗಿ ಧ್ಯಾನ, ಸಸ್ಯಾರ, ಪಿರಮಿಡ್ ಶಕ್ತಿಯ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಹೀಗೆ ಆ ವಿಘ್ನೇಶ್ವರನ ಬುದ್ಧಿ ಅನ್ನುವಂಥದ್ದು ಬಂದ ನಂತರ PSSM ಯುಗ ಪರಿವರ್ತನೆ ಆಯಿತು. ಝೂಮ್ ಯುಗ ಪ್ರಾರಂಭ ಆಯಿತು. PMC ಯುಗ ಪ್ರಾರಂಭ ಆಯಿತು. ಸೊ ಬುದ್ಧಿ ಅನ್ನುವಂಥದ್ದಿದ್ರೆ ನಮ್ಮ ತಂದೆ ತಾಯಿಗಳೇ ದೇವರು, ನಮ್ಮೊಳಗೆ ದೇವರಿದ್ದಾನೆ, ನಮ್ಮ ಸುತ್ತಲೇ ದೇವರಿದ್ದಾರೆ, ಎಲ್ಲವೂ ನಾವೇ ಆಗಿದ್ದೀವಿ ಅನ್ನುವಂತಹ ಜ್ಞಾನ, ಸಂಸ್ಕಾರ ಕೂಡ ನಮಗೆ ಬರುತ್ತೆ. ಇದನ್ನ ನಾವು ಗಣೇಶನ ಹಬ್ಬದಲ್ಲಿ ನಾವು ತಿಳಿವೆ. ಸೊ ಪ್ರಯಾಸವಿಲ್ಲದೆ ನಮ್ಮೊಳಗಿರುವ, ನಮ್ಮ ಸುತ್ತ ಇರುವ ನಮ್ಮ ತಂದೆ ತಾಯಿಗಳೇ ದೇವರುಗಳು, ನಾವು ದೇವರುಗಳು ಅನ್ನೋದನ್ನ ತಿಳಿಯುವಂತ ಸಂದೇಶವನ್ನು ಕೂಡ ಈ ಗಣೇಶನ ಹಬ್ಬ ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಬಹಳಷ್ಟು ತಿಳ್ಕೋಬಹುದು. ಆದಷ್ಟು ನಾವು ಪ್ರತಿ ಹಬ್ಬವನ್ನು ಕೂಡ, ಹಬ್ಬದ ಹಿನ್ನೆಲೆ ಏನು, ಹಬ್ಬದ ವಿಶೇಷ ಏನು, ಅದರಿಂದ ನಾವು ಯಾವ ರೀತಿಯ ಅರ್ಥವನ್ನ ತಿಳ್ಕೊಂಡು ಜೀವಿಸ್ಬೇಕು ಅನ್ನೋದನ್ನ ತಿಳಿದು ಆಚರಣೆ ಮಾಡಿದರೆ ನಮ್ಮ ಜೀವನ ಸುಂದರ. ಒಟ್ಟಲ್ಲಿ ನಾವು ಈ ಗಣೇಶನ ವಿಶೇಷವಾದ ಹಬ್ಬದಲ್ಲಿ ಪ್ರತಿಯೊಬ್ಬರು ಸಂಭ್ರಮಿಸಲೇಬೇಕು. ಆ ಸಂಭ್ರಮ ಹೇಗಿರ್ಬೇಕು ಅಂದ್ರೆ ಸಮಸ್ಥಿತಿಯಲ್ಲಿ ಇರ್ಬೇಕು. ಅದು ಬಿಟ್ಟು ಮನೆ ಒಳಗೆ ಗಣೇಶನ್ ಕೂರಿಸ್ತೆ, ಬೀದಿ ಒಳಗೆ ಗಣೇಶನ್ ಕೂರಿಸ್ತೆ, ಅಲ್ಲಿ ಗಣೇಶನನ್ನ ವಿಜೃಂಭಣೆಯಿಂದ ಮೆರವಣಿಗೆ ಮಾಡದೆ, ಹಾಡುಗಳಾಡದೆ, ಮೈಕ್ ಹಾಕಿದೆ, ಕೋಣದೆ, ಅದು ಇದು ಅಷ್ಟೇ ಸಾಲದು. ಈಗ ಹೆಚ್ಚಾಗಿ ಗಣೇಶನ ಹಬ್ಬಗಳು ನಡೀತಾ ಇರೋದೇ ಹಾಗೆ. ಭಾರಿ ಅದ್ದೂರಿತನ, ಭಾರಿ ಆಡಂಬರ, ಭಾರಿ ವೈಭವ, ಭಾರಿ ಸಂಭ್ರಮ, ಭಾರಿ ವಿಜೃಂಭಣೆ ಇವೆಲ್ಲ ಮಾಡ್ತಾರೆ. ಕುಣಿತಾರೆ, ಕುಪ್ಪಳಿಸ್ತಾರೆ.
ಅನಾವಶ್ಯಕ ಖರ್ಚುಗಳು ಮಾಡ್ತಾರೆ. ಪರಿಸರ ಮಾಲಿನ್ಯ ನೋಡಿ, ಪರಿಸರ ಮಾಲಿನ್ಯ ಬಿಡಿ ಅನ್ನೋದು ಕೂಡ ಗಣೇಶನ ಒಂದು ಸಂಕೇತ. ಮೃತ್ತಿಕೆಯ ಗಣಪನನ್ನ ಮಾಡಿ, ಮಣ್ಣಿನ ಗಣಪ ಮಾಡಿ, ಬಾವಿಯಲ್ಲೋ ಕೆರೆಯಲ್ಲೋ ಜಲಾಶಯದಲ್ಲೋ ವಿಸರ್ಜನೆ ಮಾಡಿ. ಆ ಮಣ್ಣಿನ ಗಣಪ ಜಲಾಶಯದ ವಿಸರ್ಜನೆ ಕೂಡ ಈ ಪ್ರಕೃತಿಯಲ್ಲಿ ಒಂದಾಗುವುದರ ಸಂಕೇತ. ನೋಡಿ, ಮಣ್ಣಿನ ಗಣಪ ಭೂಮಿಯ ಸಂಕೇತ. ಅಂದ್ರೆ ಪಾರ್ವತಿ ಮಾತೆ ತಾನು ಕೊಳೆಯಿಂದ ಗಣೇಶನನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಅದನ್ನ ಜನ ನಂಬಲ್ಲ. ಅದ್ರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ಆ ಗೌರಿ ಮಾತೆಯ, ಪಾರ್ವತಿ ಮಾತೆಯ, ಆದಿಶಕ್ತಿಯ ಒಂದು ರೂಪ ಈ ಭೂಮಿ. ಆ ಭೂಮಿಯ ಮಣ್ಣಿನಿಂದಲೇ ನಾವು ಗಣೇಶನನ್ನ ನಿರ್ಮಿಸ್ಬೇಕು, ಬೇರೆ ಬೇರೆ ವಸ್ತುಗಳಿಂದ ನಿರ್ಮಾಣ ಮಾಡೋದಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಪ್ಲಾಸ್ಟಿಕ್ ಇಂದಲೋ ಬೇರೆ ಬೇರೆ ವಸ್ತುಗಳಿಂದಲೋ, ಬೆಳ್ಳಿ ಬಂಗಾರ ಮುಂತಾದವುಗಳಿಂದಲೋ ಮಾಡ್ತೀವಿ. ನಾಮಕಾವಸ್ಥೆಗೆಲ್ಲೋ ನೀರಿನಲ್ಲಿ ಮುಳುಗಿಸಿ ಬಂಗಾರ ಬೆಳ್ಳಿವಾದ್ರೆ ಹಾಗೆ ಇಟ್ಕೋತೀವಿ. ಹೌದಾ? ಕೆರೆಗಳಿಗೆ ಅವನ್ನೆಲ್ಲ ತುಂಬಿಸಿ ಬರ್ತೀವಿ. ಆ ಜಲಾಶಯದಲ್ಲಿ ಹೋಗೋದು ಮುಖ್ಯವಾದ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಭೂಮಿಯ ನಂತರ ಜಲ, ಅದರ ನಂತರ ಅಗ್ನಿ, ಅದರ ನಂತರ ವಾಯು, ಅದರ ನಂತರ ಆಕಾಶ, ಹೀಗೆ ಉನ್ನತ ಸ್ಥಿತಿಗೆ ಏರ್ತಾ ಹೋಗ್ಲಿ ಅನ್ನುವಂತ ಉದ್ದೇಶದಿಂದ ಜಲಾಶಯದಲ್ಲಿ ಮುಳುಗಿಸೋದು. ಹೀಗೆ ಜಲಾಶಯದಲ್ಲಿ ಗಣೇಶನನ್ನ ಮುಳುಗಿಸೋದು ಅಥವಾ ಬಿಟ್ಟು ಬರೋದ್ರಲ್ಲೂ ಕೂಡ ಸಂದೇಶ ಇದೆ. ಆ ಪ್ರಕೃತಿಯೊಂದಿಗೆ ಜೀವಿಸು, ಪ್ರಕೃತಿಯೊಂದಿಗೆ ಸಾಕ್ತಾ ಸಾಕ್ತಾ ಕೊನೆಗೆ ಆಕಾಶದಲ್ಲಿ ನಿರಾಕಾರನಾಗು ಅನ್ನುವುದರ ಸಂಕೇತ. ಅಂದ್ರೆ ಜಲದಲ್ಲಿ ಮುಳುಗಿ, ಆ ನಂತರ ಅಗ್ನಿಯಲ್ಲಿ ಬೆಂದು, ಆ ನಂತರ ವಾಯುವಿನಲ್ಲಿ ಸೇರಿ ಆಕಾಶವನ್ನು ಸೇರ್ಬೇಕು. ಆ ವಿಘ್ನೇಶ್ವರನ್ನು ಕಳಿಸುವ ರೀತಿ. ಹಾಗೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅನ್ನಿಸೆ. ಎಸ್ ಫ್ರೆಂಡ್ಸ್, ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಒಂದು ಹಿನ್ನೆಲೆ ಇರುತ್ತೆ. ಅದನ್ನ ತಿಳ್ಕೊಳ್ಳೋಣ, ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ಕೊಳ್ಳೋಣ, ಪ್ರತಿದಿನವನ್ನು ಹಬ್ಬವಾಗಿಯೇ ಆಚರಿಸೋಣ ಅಂತ ಹೇಳ್ತಾ, ಗಣೇಶ ಚತುರ್ಥಿಯ ಕುರಿತು ನನಗೆ ತಿಳಿದಷ್ಟು ವಿಷಯಗಳನ್ನ ಪತ್ರಿಜಿಯವರ ಜ್ಞಾನದೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಬಳಗಕ್ಕೆ, ಕೇಳಿದಂತ ಎಲ್ಲ ಧ್ಯಾನಿಗಳಿಗೆ, ಧ್ಯಾನ ಮಿತ್ರರಿಗೆ, ಆತ್ಮ ಬಂಧುಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಾತಿಗೆ ವಿರಾಮ ಹೇಳ್ತೇನೆ. ಎಸ್, ಯಾರಾದ್ರೂ ಈ ಒಂದು ವಿಷಯಗಳ ಬಗ್ಗೆ ಅಭಿಪ್ರಾಯ ಹಂಚ್ಕೊಳ್ಳೋರಿದ್ರೆ, ಮಾತಾಡ್ಬೇಕು ಅನ್ಸಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಹಬ್ಬದ ಸಂಭ್ರಮದಲ್ಲಿದ್ದೀರಿ, ಏನಾದ್ರು ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಎಸ್ ಮೇಡಮ್, ವಿಶಾಲಾ ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಗಣೇಶನ್ ಬಗ್ಗೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆಧ್ಯಾತ್ಮಿಕವಾಗಿ ಆ ಒಂದು ವಿವರಣೆಯನ್ನ ಕೊಟ್ರಲ್ಲ, ಅದು ತುಂಬಾ ಅದ್ಭುತವಾಗಿತ್ತು. ನಾವೇನಿಲ್ಲ, ಗಣೇಶನ್ ಒಂದ್ ತಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ತಗೊಂಡೋಗಿ ನೀರೊಳಗ್ ಮುಳುಗಿಸ್ಬಿಡ್ತಿದ್ವಿ. ಮುಳುಗಿಸ್ಬಿಟ್ಟು ಮನೆಗ್ ಬಂದ್ರೆ ಮುಗೀತು, ಊಟ ಮಾಡಿ ನಮ್ದು ಇನ್ ಕೆಲ್ಸ. ಬಟ್ ಅದರ ಸಂದೇಶ, ಆ ಕಣ್ಣಿಗೆ ಏನ್ ಸಂದೇಶ, ಆ ದೊಡ್ಡ ಕಿವಿಗೆ ಏನ್ ಸಂದೇಶ, ಅದೆಲ್ಲ ಅದ್ಭುತ ಸರ್, ಅದ್ಭುತ. ಈ ಪತ್ರಿಜಿ ಸರ್ ಅದೆಷ್ಟು ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ. ಒಂದೊಂದು ಅಕ್ಷರಕ್ಕೂ ಕೊಟ್ಬಿಟ್ಟಿದ್ದಾರೆ ಸರ್ ಅವ್ರು. ಅದನ್ನ ಇವತ್ ಇವ್ರು ಯಾರು ಏನ್ ಹೇಳ್ತಾರೋ, ಆ ಅದ್ಭುತ ಸಂದೇಶನ ತಿಳ್ಕೋಬೇಕು ಅಂತ ಒಂದು ನಮ್ಗೆ ಹಂಬಲ ಶುರುವಾಗ್ಬಿಟ್ಟಿದೆ ಸರ್. ಚೆನ್ನಾಗಿತ್ತು ಸರ್. ನಾವ್ ಆ ನೀರಲ್ಲಿ ಮುಳುಗ್ಸೋದ್ರಿಂದ ನಮ್ಮಲ್ಲಿರೋ ಎಲ್ಲದನ್ನು ಮುಳುಗಿಸ್ಬಿಟ್ಟು ನಮ್ಮ ಒಳಗಡೆ ಇರೋನು ಇರುತ್ತಲ್ಲ ಎಲ್ಲ ಒಳಗಡೆ, ಅದನ್ನು ಎಲ್ಲ ಮುಳುಗಿಸ್ಬಿಟ್ಟು ನಾವು ನಿರಾಕಾರ ಆಗ್ಬೇಕು. ಆಕಾರ ಮಾಡಿ ಆಕಾರದಿಂದ ನಿರಾಕಾರದ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಅದು. ತುಂಬಾ ಅದ್ಭುತವಾಗಿತ್ತು ಸರ್. ಪ್ರತಿಯೊಂದು ಅದು ವರ್ಣನೆ ಮಾಡ್ತಾ ಇದ್ರೆ ಕೇಳೋಣ ಅನ್ಸ್ತಾ ಇರುತ್ತೆ.
ತುಂಬಾ ಎಸ್ ಚೆನ್ನಾಗಿತ್ತು ಸರ್. ಮೇಡಮ್. ಥ್ಯಾಂಕ್ ಯು ಸರ್. ಸ್ಥೂಲದಿಂದ ಸರ್ ಸೂಕ್ಷ್ಮದ ಕಡೆಗೆ ಹೋಗ್ಬೇಕು. ಎಸ್ ಹಾ ಪ್ರತಿಯೊಂದು ಸರ್, ಆ ಕಿವಿ ಆಗ್ಲಿ, ಆ ಮೂಗಿಂದಾಗ್ಲಿ, ಆ ಒಂದು ಹಾವು ಅಂದ್ರೆ ಉಸಿರಾಟ, ಅಂದ್ರೆ ಅದನ್ನ ನಾನು ಇನ್ನೊಂದು ಕೇಳಿದ್ದೆ, ಅದು ಅದೇ ಈಗ ಪರ್ವತ ಮಂಥನ ನಡಿಬೇಕಾದ್ರೆ ಅದನ್ನೇ ಮಾಸ್ಟರ್ ಹೇಳಿದ್ರಿ, ಇದ್ರಲ್ಲೇನೆ ಕೇಳಿದ್ದೆ ಅದು. ಪರ್ವತ ಎಸ್ ಮಂಥನ ನಡಿಬೇಕಾದ್ರೆ ವಾಸುಕಿಯನ್ನ ಅದನ್ನೊಂದ್ ರೀತಿಯಾಗಿ ವರ್ಣಿಸಿದ, ಅದ್ ತುಂಬಾ ಇಷ್ಟ ಆಯ್ತು ಸರ್. ಅಂದ್ರೆ ವಾಸವಾಗಿರುವುದು, ಸುಖಿ ಅಂದ್ರೆ ಸುಖದಿಂದ ವಾಸವಾಗಿರುವುದು, ಸುಖದಿಂದ ಜೀವಿಸುವುದೇ ವಾಸುಕಿ. ಅಂದ್ರೆ ನಮ್ಮ ಉಸಿರಾಟ, ನಾವು ಸುತ್ತ ಪ್ರಾಣಾಯಾಮಕ್ಕೆ ಅದನ್ನ ಹೋಲ್ಸಿ ಎಷ್ಟು ಚೆನ್ನಾಗಿ ಅದನ್ನೊಂದು ಅದ್ಭುತವಾಗಿ ತುಂಬಾ ಅದ್ಭುತ ಸರ್. ಅದನ್ನ ಕೇಳಿದ್ರೇನೆ ಒಂಥರ ಮೈ ರೋಮಾಂಚನ ಆಗುತ್ತೆ, ಅಷ್ಟು ಎಸ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಸ್ವಲ್ಪ ಲೇಟ್ ಆಗಿ ಅಟೆಂಡ್ ಆದ 6:30ಗೆ. ಆದ್ರೂ ಗಣೇಶನ್ ಬಗ್ಗೆ ನೀವು ಹೇಳಿದ್ದು ಅದು ಸಿದ್ಧಿ ಬುದ್ಧಿ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಹಾಗೆ ಅವರು ಯಾವ ರೀತಿ ಅವರು ಮಾಡ್ತಾರೆ ಅಂತ ಅದಕ್ಕೆ ಸಂಕೇತ ಅನ್ನೋದು, ಮತ್ತೆ 21 ಗಣಗಳದು ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತೆ Yes. ಇಲಿದು ಅಷ್ಟೇ, ಅದು ಅಷ್ಟು ತೊಂದರೆ ಕೊಟ್ರುನು ಅದು ಸ್ನೇಹದಿಂದ ವಾಹನ ಮಾಡ್ಕೊಳ್ತಾರೆ, ಅಂದ್ರೆ ಸ್ನೇಹದಿಂದ ಇರ್ಬೇಕು ಪ್ರಾಣಿಗಳ ಜೊತೆ ಅಂತ ಆ ವಿಷಯಗಳು ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಚೆನ್ನಾಗಿತ್ತು. Yes. ಆದ್ರೆ ಇವಾಗ ನಾವು ಈ ಮನೆಗೆ ಇಲ್ಲಿ ಬಂದ್ಬಿಟ್ರೆ ನಾವು ಏನ್ ಸರ್ ಮಾಡೋದು? ನಾವು ಅದಕ್ಕೆ ಪಾಪ ವಿಷ ಇಟ್ಬಿಡ್ತೀವಿ ಅಥವಾ ಬೋನ್ ಹಾಕಿ ಈಚೆ ಹಾಕ್ಬಿಡ್ತೀವಿ. ಸ್ನೇಹದಿಂದ ಹೌದು. ಇರಕ್ಕೆ ನಾವು ಇರೋದಿಲ್ವಲ್ಲ ಸರ್. ಹಾ ಮೇಡಮ್ ಹೇಳ್ರಿ. ಇವಾಗ ಇಲಿ ಜೊತೆ ಅವರು ವಾಹನ ಮಾಡ್ಕೊಂಡು ಸ್ನೇಹದಿಂದ ಇರ್ಬೇಕು ಅಂತ ಹೇಳಿದ್ರೆ, ಅನಿಮಲ್ಸ್ ಜೊತೆ ನಾವು ಸ್ನೇಹದಿಂದ ಇರ್ಬೇಕು, ಹಿಂಸೆ ಕೊಡಬಾರ್ದು ಅನ್ನೋದು ಸಂಕೇತ. ಅದು ಚೆನ್ನಾಗಿದೆ. ಆದ್ರೆ ಇವಾಗ ಮನೆಗೆ ನಾವು ಇಲಿ ಬಂದ್ಬಿಟ್ರೆ ವಿಷ ಇಟ್ಬಿಡ್ತೀವಿ ಅಥವಾ ಬೋನ್ ಇಟ್ಬಿಟ್ಟು ಈಚೆ ಕಳಿಸ್ಬಿಡ್ತೀವಿ. ಅದು Yes. ಯಾವ ರೀತಿ ನಾವು ಮಾಡೋದು? ಇಲ್ಲ ಮೇಡಮ್, ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಏನಂದ್ರೆ ಅವು ತೊಂದರೆ ಕೊಡ್ತವೆ. ಆದಷ್ಟು ಅವುಗಳಿಗೆ ನಾವು ನಮ್ಮ ಆಲೋಚನೆಗಳ ಮೂಲಕ, ಇಲ್ಲ ನಮಗ್ ತೊಂದರೆ ಕೊಡಬೇಡಿ, ನಿಮ್ಮ ಪಾಡಿಗೆ ನೀವು ಸುಖವಾಗಿ ಜೀವನ ಮಾಡಿ, ಬೇರೆ ಕಡೆ ಆಹಾರ ದೊರೆಯುತ್ತೆ ಅಲ್ಲೆಲ್ಲ ಹೋಗಿ ಸ್ವೀಕಾರ ಮಾಡಿ, ತರ ಒಳ್ಳೆ ಆಲೋಚನೆಗಳು ಮಾಡೋದ್ರ ಮೂಲಕ ಅವುಗಳನ್ನ ಪರಿವರ್ತನೆ ಮಾಡ್ತಾ ಹೋಗ್ಬೇಕು. ಅದು ಬಿಟ್ಬಿಟ್ಟು ಕೊಲ್ಲಲಿಕ್ಕೆ ಹೋಗ್ಬಾರ್ದು. ಅದೇ ಹೇಳಿದ್ದು, ನಮ್ಮ ಸ್ಪರ್ಶಕ್ಕೆ ಬಂದಾಗ, ಸ್ಪರ್ಶ ಅಂದ್ರೆ ಇಲ್ಲೇನ್ ಬರೀ ದೇಹ ಸ್ಪರ್ಶ ಮಾಡ್ಬೇಕು ಅಂತಲ್ಲ, ನಮ್ಮ ಆಲೋಚನೆಗಳ ಸ್ಪರ್ಶ ಸಿಕ್ಕಾಗ ಅವು ಬದಲಾಗ್ತಾವ. ನಮ್ಮ ಆಲೋಚನೆ ದೃಢವಾಗಿದ್ರೆ, ಸರಿಯಾಗಿದ್ರೆ, ಸ್ಪಷ್ಟವಾಗಿದ್ರೆ ಅವು ಅದನ್ನ ಅರಿತು ಬೇರೆ ಕಡೆ ಹೋಗ್ತವೆ. ಯಾಕೆಂದ್ರೆ ಅವು ಕೂಡ ಈ ಭೂಮಿ ಮೇಲೆ ಜೀವಿಸ್ಬೇಕು. ಅವುಗಳ ಜೊತೆ ನಾವು ಸ್ನೇಹದಿಂದ ಜೀವಿಸ್ಬೇಕು, ಕೊಲ್ಲಲಿಕ್ಕೆ ಹೋಗಲೇಬಾರದು. ಕೊಲ್ಲಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲೇ ಆಗ್ಲೇ ಮತ್ತೆ ಹಿಂಸೆ ಸ್ಟಾರ್ಟ್ ಆಗುತ್ತೆ, ಕರ್ಮ ಬರುತ್ತೆ, ಇವೆಲ್ಲ ಆಗುತ್ತೆ. ಅದಕ್ಕೆ ನಾವು ಒಳ್ಳೆ ಆಲೋಚನೆಗಳ ಮೂಲಕ ಆ ಇಲಿಗಳನ್ನ ಬದಲಾಯಿಸೋ ಪ್ರಯತ್ನ ಮಾಡಿ. ಎಸ್ ಮೇಡಮ್, ಕೊಲ್ಲೋದಂತೂ ಬೇಡವೇ ಬೇಡ, ಪಾಷಾಣ ಹಾಕಿ ಕೊಲ್ಲೋದ್ ಬೇಡ. ಈಗ ಅದಕ್ಕೇನೆ ನಾವು ಮೂಷಕ ವಾಹನನ್ನ ಪೂಜೆ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಮೂಷಕನ ಹಿಂಸೆಯಿಂದ ರಕ್ಷಣೆ ಸಿಗಲಿ ಅಂತ. ಎಸ್ ಮೇಡಮ್. ಅದೇ ಈ ನಡುವೆ ಒಂದ್ ಇಲಿ ಬಂದ್ ಸೇರ್ಕೊಂಡಿತ್ತು ಸರ್, 1 ತಿಂಗಳು ಮೇಲಾದ್ರೂ ಹೋಗ್ಲಿಲ್ಲ. ಹೇಳ್ದೆ ಒಂಥರ ಇಲ್ಲಿ ಇರ್ಬೇಡಪ್ಪ, ಬೇರೆ ಜಾಗಕ್ಕೆ ಹೋಗು ನೀನು, ಇಲ್ಲಿದ್ರೆ ತೊಂದ್ರೆ ಆಗುತ್ತೆ, ಚಿಕ್ಕ ಮಗು ಇದೆ, ವೈರ್ಗಳು ಅದು ಇದು ಎಲ್ಲ ಕಡ್ದು ಬಿಟ್ರೆ ಕಷ್ಟ ಅಂತ. ಅದು ಹೋಗ್ಲೇ ಇಲ್ಲ ಸರ್. ಕೊನೆಗೆ ಆಮೇಲೆ ಪಾಯ್ಸನ್ ಇಡ್ಲೇಬೇಕಾಯ್ತು. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಸರಿ ಸುಮ್ಮನೆ. ಇಲ್ಲ, ಬೇಜಾರು ಪಟ್ಕೋಬಾರ್ದು ಮೇಡಮ್. ಈಗ ಆ ಪ್ರಾಣಿಗಳಿಗೂ ಆಹಾರ ಬೇಕೇ ಬೇಕಲ್ವಾ? ಹೌದಾ? ನಮ್ ಕಡೆಯಿಂದ ಅದಕ್ಕೆ ದೊರೀತಾ ಇದೆ ಅಂತೇಳಿ ನಾವು ಖುಷಿ ಪಡೋಣ ಬಿಡ್ರಿ. ಅದು ಆಗ್ಬೇಕು ಪಾಸಿಟಿವಿಟಿ. ಕಡೆಯಿಂದ ಆ ಪ್ರಾಣಿಗಳಿಗೆ ಒಂದಷ್ಟು ಆಹಾರ ಕೊಡೋಣ, ಅದಕ್ಕೋಸ್ಕರ ಮೀಸಲಾಗಿ ಇಟ್ಬಿಡೋಣ ಅಂತ ಹೇಳದಿದ್ರಲ್ಲೋ, ನಾವು ತಂದಿರೋದ್ರಲ್ಲೋ ಒಂದ್ ಸ್ವಲ್ಪ ಅದಕ್ಕೆ ಪಕ್ಕಕ್ಕೆ ಇಟ್ಬಿಟ್ರೆ 10 ದಿನ ತಿಂದ್ಕೊಂಡು ಆರಾಮಾಗಿರುತ್ತೆ. ಎಸ್. ಎಸ್. ಚೆನ್ನಾಗಿತ್ತು ಕ್ಲಾಸ್.
ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್. ಓಕೆ ಮೇಡಮ್. ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ವಿಷಯನ ಕೇಳಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಪಿರಮಿಡ್ ಕಾಲ್ ಸರ್ವಿಸ್ ಒಂದು ಅತ್ಯುತ್ತಮವಾದಂತಹ PSSM ನ ವಿಭಾಗ. ಧ್ಯಾನ ಪ್ರಚಾರ, ಧ್ಯಾನ ಅಭ್ಯಾಸ, ಧ್ಯಾನ ಬೋಧನೆ ಮಾಡುವಂತಹ ಕಾರ್ಯದೊಂದಿಗೆ ಸದಾ ತನ್ನನ್ನು ತೊಡಗಿಸಿಕೊಂಡಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಪಿರಮಿಡ್ ಕಾಲ್ ಸರ್ವಿಸ್ ಕಾರ್ಯಕ್ರಮಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೇರೆಯವರಿಗೂ ಫಾರ್ವರ್ಡ್ ಮಾಡ್ರಿ ಅಂತೇಳಿ ಕೇಳ್ಕೊಳ್ತಾ, ಎಸ್ ಸುಭಾಷ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಸರ್, ಈ ನಮ್ಮ ಪುರಾತನ ಋಷಿಮುನಿಗಳನ್ರಿ, ದೇವಾದಿ ದೇವತೆಗಳು ಈ ಗಣೇಶನನ್ನ ಸೃಷ್ಟಿ ಮಾಡಿ, ಅಂದ್ರೆ ನಮ್ಮ ಜಗತ್ತಿಗೆ ಏನು ಸಂದೇಶವನ್ನು ಕೊಡ್ಬೇಕಂತ ಹೇಳಿದ್ರು, ಆ ಎಲ್ಲ ಸಂದೇಶಗಳನ್ನ ನೀವು ನಮಗೆ ಹೇಳಿದ್ರಿ ಸರ್. ಹಿಂದಿನವರು ನಮಗೆ ಸಂದೇಶಗಳನ್ನ ಕೊಡ್ಬೇಕಂತ ಗಣೇಶನ ಸೃಷ್ಟಿ ಮಾಡಿದ್ರು ಸರ್, ಪಾರ್ವತಿ ದೇವಿ. ಯಾಕೆ ದೊಡ್ಡ ಕಿವಿಗಳನ್ನ, ಯಾಕೆ ಆ ಎಲ್ಲ ವಿಷಯಗಳನ್ನ ನೀವು ಅತ್ಯಂತ ಅಂದ್ರೆ ಅದನ್ನ ಪೂರ್ಣ ತಿಳಿಸಿ ಹೇಳ್ರಿ ಸರ್. ಗಣೇಶನನ್ನ ನೀವು ಬರೀ ಪೂಜೆ ಮಾಡಿ ಉಪಯೋಗ ಆಗುವುದಿಲ್ಲ, ಗಣೇಶನಿಂದ ಏನು ತಿಳ್ಕೋಬೇಕು ಅನ್ನೋದನ್ನ ನೀವು ತಿಳಿಸಿ ಹೇಳ್ರಿ ಸರ್. ಅದೊಂದು ಅದ್ಭುತವಾದ ವಿಚಾರಗಳು ಸರ್. ಈಗ ಎಸ್ಪೆಷಲಿ ಮತ್ತೊಂದು ನೀವು ಹೇಳಿದ ಮನಸ್ಸು ಇಷ್ಟೊಂದು ನಾಡ್ತಂದ್ರೆ, ಎಲ್ಲರಿಂದ ಸ್ನೇಹದಿಂದ ಇರಬೇಕು ಅಂತ ಏನೋ ಒಂದು ವಿಚಾರವನ್ನ ನೀವು ಹೇಳ್ರಿ. ಅದರಿಂದ ಬಹಳಷ್ಟು ಜನ, ನಮ್ಮ ಎಲ್ಲರ ಮನಸ್ಸ ಪರಿವರ್ತನೆ ಆಯ್ತು. ಜಗತ್ತಿನಲ್ಲಿ ಯಾರೇ ಇರಲಿ ಅವ್ರ ಜೊತೆಗೆ ಸ್ನೇಹದಿಂದ ಇರ್ರಿ. ಇದೊಂದು ಬಹಳೊಂದು ಗಣೇಶನ ಅವನ ಪ್ರತಿಯೊಂದು ಅವಯವಗಳನ್ನ ಹೇಳಿ ಆ ವಿಚಾರಗಳನ್ನ ನೀವ್ ಏನ್ ಹೇಳ್ರಿ ಸರ್, ಇದು ಮನಸ್ಸಿನ ಅತಿಥಿ ಪೂರ್ತಿ ನಾಟಿ ಬಿಡ್ತೀವಿ ಸರ್ ಮನಸ್ಸಿಗೆ. ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಎಸ್ ಸರ್, ಅದಕ್ಕೆ ಸರ್ ಪತ್ರಿಜಿ ಸರ್ ಇನ್ನೂ ಚೆನ್ನಾಗಿ ಹೇಳ್ತಾರೆ, ಇನ್ನೂ ಬಹಳ ಹೇಳ್ತಾರೆ ನೋಡಿ. ಪಾರ್ವತಿ ಮಾತೆಯ ವಾಹನ ಹುಲಿ, ಶಿವನ ಜೊತೆ ಯಾವಾಗ್ಲೂ ಋಷಭ ಇರುತ್ತೆ, ಹೌದ್ರಾ? ಸ್ಕಂದನ ಜೊತೆ ನವಿಲು ಇರುತ್ತೆ. ಪ್ರತಿಯೊಬ್ಬರು ದೇವಾನು ದೇವತೆಗಳ ಜೊತೆ ಒಂದು ಪ್ರಾಣಿ ಇರುತ್ತೆ ಅಥವಾ ಪಕ್ಷಿ ಇರುತ್ತೆ. ಅವೇನ್ ಸೂಚಿಸ್ತವೆ ಅಂದ್ರೆ, ನಾವು ಈ ಜೀವಕೋಟಿಯೊಂದಿಗೆ ಸ್ನೇಹದಿಂದ ಇರಬೇಕು, ಎಲ್ಲವುಗಳ ಜೊತೆ ಒಂದಾಗಿರ್ಬೇಕು ಅನ್ನೋದನ್ನೇ ಸೂಚನೆ ಕೊಡ್ತದೆ. ಬಟ್ ನಾವು ಯಾರಾದ್ರೂ ಹೇಳಿದ್ದನ್ನ ಗಮನಿಸೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಹೌದು ಸರ್. ಹಾಗಾಗಿ ಏನ್ ಮಾಡ್ತೀವಿ, ಅದ್ ನನಗೆ ಸಂಬಂಧಪಟ್ಟಿಲ್ಲ, ಅದ್ರ ಅವಶ್ಯಕತೆ ಇಲ್ಲ, ಅದನ್ನ ದೂರ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲೇ ನೋಡ್ತಿರ್ತೀವಿ. ಹಾಗಾಗಿ ಹಿಂಸೆ ಕೊಡ್ಲಿಕ್ಕೆ ಹೋಗ್ತೀವಿ. ಇದೇನು ಮಾಡಿದ್ರಿ ಸರ್, ಇದು ಮನಸ್ಸನ್ನ ಪರಿವರ್ತನೆ ಮಾಡುವ ವಿಚಾರಗಳನ್ನ ಬಹಳ ಚೆನ್ನಾಗಿ ಹೇಳ್ರಿ ಸರ್ ಇವತ್ತು ನೀವು. ಇದಕ್ಕೆ ಅನಂತ ಧನ್ಯವಾದಗಳು ಸರ್. ಅದೆಲ್ಲ ಪತ್ರಿಜಿ ಅವರಿಗೆ ಸಲ್ಬೇಕು. ನಮಸ್ಕಾರ ಸರ್. ಎಸ್ ಸರ್, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಸೆಷನ್ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಅನಿತಾ ಮೇಡಮ್.